ನಮಸ್ಕಾರ ಪ್ರಿಯ ವೀಕ್ಷಕರೇ, ಕಾವ್ಯಧಾರೆಯ ವಿಶೇಷ ಸಂಚಿಕೆ ಕವಿ ಸಮಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, 2006ರಿಂದ ಈವರೆಗೂ ಕೂಡ ಅನೇಕ ಕ್ಷೇತ್ರಗಳಲ್ಲಿ ತಮ್ಮ ಒಂದು ಆತ್ಮತೃಪ್ತಿಗಾಗಿ ತಮ್ಮ ಕಲೆ ಮತ್ತು ಪ್ರತಿಭೆಯನ್ನು ಬಳಸಿಕೊಳ್ತಾ ಇರತಕ್ಕಂಥವರಿಗೆ ವೇದಿಕೆಯಾಗಿ ಈ ಕಾವ್ಯಧಾರೆ ಸಾಗ್ತಾ ಇದೆ. ಅವರ ಒಂದು ಕಲೆ ಮತ್ತು ಅವರ ಪ್ರತಿಭೆಯನ್ನು ತಮ್ಮ ಒಂದು ಆತ್ಮತೃಪ್ತಿಗೋಸ್ಕರ ಹಾಗೂ ಸಮಾಜಕ್ಕೆ ಕೊಡುಗೆ ನೀಡಬಲ್ಲ ರೂಪದಲ್ಲಿ ಅವರು ಯಾರು ಬಳಸ್ಕೊಳ್ತಾ ಇದ್ದಾರೆ ಅಂಥವರನ್ನು ವಿವಿಧ ಕ್ಷೇತ್ರಗಳಲ್ಲಿ ಅವರು ನೀಡಿರುವಂಥ ಕೊಡುಗೆಯನ್ನು ಸ್ಮರಿಸಿ ಅವರಿಗೊಂದಷ್ಟು ವೇದಿಕೆಯನ್ನು ಕಲ್ಪಿಸಿ ಅವರನ್ನು ಕೂಡ ಸಮಾಜ ಗುರುತಿಸುವಂತೆ ಮಾಡುವ ನಿಟ್ಟಿನಲ್ಲಿ ಈ ಒಂದು ಕಾವ್ಯಧಾರೆ ಅವರಿಗೆ ವೇದಿಕೆಯನ್ನು ಹಂಚಿಕೊಳ್ಳುವ ಕಾರ್ಯದಲ್ಲಿ ತೊಡಗಿದೆ. ಅದು ಸಾಹಿತ್ಯ, ಸಂಗೀತ, ಕ್ರೀಡೆ, ಸಮಾಜ ಸೇವೆ ಈ ರೀತಿಯಾಗಿ ಅನೇಕ ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವಂಥವರನ್ನು ಗುರುತಿಸುವ ಈ ಒಂದು ಕಾವ್ಯಧಾರೆಯ ಈ ವಿಶೇಷ ಸಂಚಿಕೆಯಲ್ಲಿ ಇವತ್ತು ಶ್ರೀಯುತ HR ವೆಂಕಣ್ಣನವರ ಎಂಬ ಒಬ್ಬ ಶಿಕ್ಷಕರು, ಸಮಾಜ ಸೇವಕರು, ಹಾಗೆಯೇ ಪರಿಸರ ಪ್ರೇಮಿಯೂ ಕೂಡ ಆಗಿರುವಂಥ ವಿಶೇಷ ವ್ಯಕ್ತಿಯನ್ನು ನಾವು ಆಹ್ವಾನಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಶ್ರೀಯುತ HR ವೆಂಕಣ್ಣನವರ ನುಡಿಗಳನ್ನು ನಾವು ಆಲಿಸ್ತಾ ಅವರ ಕವಿತಾ ವಾಚನವನ್ನು ಕೂಡ ಆಲಿಸುವ ಜೊತೆ ಅವರ ಒಂದು ಸಮಾಜಮುಖಿ ಚಟುವಟಿಕೆಗಳನ್ನು ಕುರಿತು ನಾವೊಂದಷ್ಟು ಮಾಹಿತಿಯನ್ನು ಪಡೆಯೋಣ. ಶ್ರೀಯುತ HR ವೆಂಕಣ್ಣನವರು ಈವರೆಗೂ ಫತೇಪುರ ಅನ್ನುವಂಥ ತುಮ್ಮಿನಕಟ್ಟೆ ಗ್ರಾಮದ ಬಳಿ ಇರುವಂಥ ಸರ್ಕಾರಿ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ವಿದ್ಯಾರ್ಥಿಗಳ ಪ್ರೀತಿಗೆ ಪಾತ್ರರಾಗಿ ಇನ್ನೇನು ಬರುವ ಮೇ ತಿಂಗಳಲ್ಲಿ ಅವರು ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಅಂತೆಯೇ ಕವಿಯಾಗಿ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರ ಒಲವನ್ನು ಹೊಂದಿ ಈವರೆಗೂ ಕೂಡ 2 ಕೃತಿಗಳನ್ನು ಅವರು ಹೊರತಂದು ಮತ್ತೆ ಇನ್ನೊಂದು ಕೃತಿಯ ಮುದ್ರಣಕ್ಕಾಗಿ ಕಾಯ್ತಾ ಇದ್ದಾರೆ. ಹಾಗೆಯೇ ಪರಿಸರ ಪ್ರೇಮಿಯಾಗಿಯೂ ಕೂಡ ಪರಿಸರಕ್ಕೆ ಒಂದು ವಿಶೇಷವಾಗಿಂಥ ಕೊಡುಗೆಯನ್ನು ನೀಡಿದ್ದಾರೆ. ಹಾಗೆಯೇ ಅನೇಕ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೂಲಕ ಅವರು ತಮ್ಮ ಒಂದು ಉಪನ್ಯಾಸ, ಭಾಷಣದ ಮೂಲಕವೂ ಕೂಡ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇಂತಹ ವಿಶೇಷ ಅತಿಥಿಯಾಗಿರುವಂಥ ಶ್ರೀಯುತ HR ವೆಂಕಣ್ಣನವರಿಗೆ ಈವರೆಗೆ ಅನೇಕ ಪ್ರಶಸ್ತಿಗಳು ಸಂದಿವೆ. ಅದರಲ್ಲಿ ಪ್ರಮುಖವಾದ ವಿಶೇಷವಾದಂತಹ ಪ್ರಶಸ್ತಿ ಅಂತ ಹೇಳಿದರೆ ಕವಿಚೇತನ ಮತ್ತು ಕವಿಶ್ರೇಷ್ಠ ಅನ್ನುವಂಥ ಪ್ರಶಸ್ತಿ ಅವರಿಗೆ ಲಭಿಸಿರುವಂಥದ್ದನ್ನು ನಾವು ನೆನಪಿಸ್ಕೊಳ್ಬೋದು. ಹಾಗೆಯೇ ಶಿಕ್ಷಣ ಕ್ಷೇತ್ರದಿಂದ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಕೂಡ ಕೊಡಮಾಡುವ ಮೂಲಕ ಶಿಕ್ಷಣ ಇಲಾಖೆ ಅವರನ್ನು ಗೌರವಿಸಿದೆ. ಬನ್ನಿ ಅವರೊಂದಿಗೆ ಒಂದಷ್ಟು ಮಾತುಕತೆಯನ್ನು ನಡೆಸ್ತಾ ಅವರ ಒಂದು ಕಲೆ ಮತ್ತು ಏನು ಪ್ರತಿಭೆಯ ಸೊಗಡಿದೆ, ಸಮಾಜಮುಖಿ ಸೇವಾ ಭಾವನೆ ಇದೆ, ಅದನ್ನು ಅರಿಯುವಂತಹ ಮತ್ತು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಸರ್, ತಮಗೆ ಕಾವ್ಯಧಾರೆಯ ಈ ವಿಶೇಷ ಸಂಚಿಕೆಗೆ ಆತ್ಮೀಯ ಸ್ವಾಗತ ಸರ್. ಈಗ ತಾವು ತಮ್ಮ ಬಹುಮುಖ ಪ್ರತಿಭೆಯೊಂದಿಗೆ ಸಮಾಜದಲ್ಲಿ ಗುರುತಿಸ್ಕೊಂಡಿದ್ದೀರಿ. ತಮ್ಮ ಒಂದು ಪರಿಚಯವನ್ನು ಈಗಾಗಲೇ ನಾವು ನಮ್ಮ ವೀಕ್ಷಕರಿಗೆ ಮಾಡಿಕೊಟ್ಟಿದ್ದೇವೆ. ವಿಶೇಷ ಪ್ರತಿಭೆಯನ್ನು ಹೊಂದಿರತಕ್ಕಂಥ ತಮ್ಮಿಂದ ಸಾಕಷ್ಟು ಸಾಮಾಜಿಕ ಕೊಡುಗೆಯೂ ಕೂಡ ಈವರೆಗೆ ಲಭಿಸಿದೆ. ಆದಾಗ್ಯೂ ಕೂಡ ತಾವು ಎಲೆಮರೆಯ ಕಾಯಿಯ ರೂಪದಲ್ಲಿ ತಮ್ಮ ಒಂದು ಕಲೆ ಮತ್ತು ಪ್ರತಿಭೆಯನ್ನು ಬೆಳೆಸ್ಕೊಳ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ತಮಗೆ ಇರುವಂಥ ಹವ್ಯಾಸಗಳೇನು, ಹಾಗೆಯೇ ಬಿಡುವಿನ ವೇಳೆಯಲ್ಲಿ ತಾವು ಯಾವ ಹವ್ಯಾಸಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ, ಸಮಯವನ್ನು ಹೇಗೆ ಕಳೀತಾ ಇದ್ದೀರಿ, ಹಾಗೆಯೇ ಈ ಒಂದು ಸಾಹಿತ್ಯದ ಆಸಕ್ತಿ ತಮ್ಮಲ್ಲಿ ಯಾವ ರೀತಿ ಮೂಡ್ತು, ಅದಕ್ಕೆ ಕಾರಣ ಏನು, ಪ್ರೇರಣೆ ಏನು ಅನ್ನೋದ್ರ ಕುರಿತು ಒಂದಷ್ಟು ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ಳಿ ಸರ್. ನಮಸ್ಕಾರ ಸರ್, ನನ್ನ ಹೆಸರು HR ವೆಂಕಣ್ಣನವರು ಅಂತೇಳಿ. ನಾನು ಮೂಲತಃ ಗ್ರಾಮಾಂತರ ಪ್ರದೇಶ ತುಮ್ಮಿನಕಟ್ಟಿ, ರಾಣೆಬೆನ್ನೂರು ತಾಲೂಕಿನ ಕಟ್ಟಕಡೆಯ ಗ್ರಾಮ ತುಮ್ಮಿನಕಟ್ಟಿಯಲ್ಲಿ ನಾನು ವಾಸವಾಗಿದ್ದೇನೆ. ನನ್ನ ತಂದೆ ಹೆಸರು ರಾಮಪ್ಪ ವೆಂಕಣ್ಣನವರ, ತಾಯಿ ಹೆಸರು ಲಕ್ಷ್ಮವ್ವ. ನಾವು 4 ಜನ ಮಕ್ಕಳು. ಅದರಲ್ಲಿ ಹಿರಿಯ ಮಗ ನಾನೇ. ನನ್ನ ತಾಯಿ ನನ್ನ ವಿದ್ಯಾಭ್ಯಾಸಕ್ಕಾಗಿ ತಂದೆ ಮತ್ತು ತಾಯಿ ಇಬ್ಬರು ಕೂಡ ಕೂಲಿ ಕೆಲಸವನ್ನು ಮಾಡಿ ನನಗೆ ವಿದ್ಯಾದಾನವನ್ನು ಮಾಡಿದ್ದಾರೆ. ಆ ಪ್ರಕಾರವಾಗಿ ನಾನು ಸರ್ಕಾರಿ ಮಾದರಿ ಕೇಂದ್ರ ಶಾಲೆ ತುಮ್ಮಿನಕಟ್ಟಿಯಲ್ಲಿ ನಾನು ಪ್ರಾಥಮಿಕ ಶಿಕ್ಷಣವನ್ನು ಪ್ರಾರಂಭ ಮಾಡ್ತೇನೆ. ಅಲ್ಲಿ IC ಕರ್ಜಿ ಅಂತಕ್ಕಂಥ ಗುರುಗಳು ಬಹಳ ಕಾಳಜಿಯಿಂದ ನಮಗೆ ವಿದ್ಯಾದಾನ ಮಾಡಿ ಕನ್ನಡ ವಿಷಯದ ಬಗ್ಗೆ ನನಗೆ ಭಾಳ ಆಸಕ್ತಿ. ಆ ವಿಷಯದ ಬಗ್ಗೆ ಭಾಳ
ಉತ್ಸಾಹದಿಂದ ಶಿಕ್ಷಕರು ಬೋಧನೆ ಮಾಡಿ ನನಗೆ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ಒಂದು ಪಾದಾರ್ಪಣೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರೆ ಅಂದರೆ ತಪ್ಪಾಗಲಾರ್ದು. ಅಲ್ಲಿಂದ ನಾನು ಪ್ರೌಢಶಾಲಾ ಶಿಕ್ಷಣವನ್ನು ಅದೇ ಗ್ರಾಮದ ಅಂದರೆ ತುಮ್ಮಿನಕಟ್ಟಿ ಗ್ರಾಮದ ಶ್ರೀ ಸಂಗನಬಸವೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಅಲ್ಲಿ ನಾನು 8ನೇ ತರಗತಿಯಿಂದ 10ನೇ ತರಗತಿ ತನಕ ಅಲ್ಲಿ ನಾನು ವ್ಯಾಸಂಗ ಮಾಡಿದೆ. ಅಲ್ಲಿ ನನ್ನಲ್ಲಿ ಓದ್ತಕ್ಕಂಥ ಉತ್ಕಟ ಇಚ್ಛೆ ಇನ್ನೂ ಹೆಚ್ಚಾಯಿತು. ಅಲ್ಲಿ ಜಿ ಎನ್ ಪ್ರಭುಸ್ವಾಮಿ ಅಂತಕ್ಕಂಥ ಗುರುಗಳು ನನಗೆ ಅತ್ಯಂತ ಆತ್ಮೀಯ ಗುರುಗಳಾದರು. ಎಲ್ಲರ ಒಂದು ನೆಚ್ಚಿನ ಗುರುಗಳು ಕೂಡ ಹೋದವರು. ಅಲ್ಲಿ ಅದೇ ರೀತಿ ಕಾಲೇಜಿಗೆ ಆಗತಾನೆ ಬಂದಂಥ ಆರ್ ಸಿ ದೊಡ್ಡಗೌಡರು ಕೂಡ ನನ್ನ ಭಾಳವಾಗಿ ಹಚ್ಕೊಂಡು ತಮ್ಮ ಮನೆಗೆ ಕರ್ಕೊಂಡೋಗಿ ಕೆಲವೊಂದು ಕನ್ನಡಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳನ್ನು ಕೊಡ್ತಾಯಿದ್ರು. ಆಗಲೇ ನನಗೆ ಏನೋ ಒಂದು ಹೊಸತನವನ್ನು ಮಾಡಬೇಕು ಅಂತಕ್ಕಂಥ ಛಲ ಹುಡ್ತು. ಆಮೇಲೆ ನನ್ನ ಹವ್ಯಾಸ ಏನಂತಂದರೆ ಪ್ರತಿದಿನ ನಾನು ಗ್ರಂಥಾಲಯಕ್ಕೆ ಭೇಟಿ ಕೊಡ್ತಕ್ಕಂಥ ಹವ್ಯಾಸ ಇತ್ತು. ನಾನು ಮತ್ತು ನನ್ನ ಸ್ನೇಹಿತ ಎಚ್ ಮೋರೆ ಅಂತ ಒಬ್ಬರು ಇದ್ದರು. ಅವರು ಕೂಡ ಈಗ ಪ್ರಾಥಮಿಕ ಶಾಲಾ ಶಿಕ್ಷಕರು ಬ್ಯಾಡಗಿಯಲ್ಲಿರ್ತಾರೆ. ನಾವಿಬ್ಬರು ಪ್ರತಿದಿನ ಲೈಬ್ರರಿಗೆ ಹೋಗಿ ಪುಸ್ತಕವನ್ನು ಓದೋದು. ಅಲ್ಲಿ ನಾನು ಓದ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚು ದುಂಡರಾಜರ ಹನಿಗವನಗಳನ್ನು, ಆಮೇಲೆ ದಿನಕರ ದೇಸಾಯಿ ಅವರ ಹನಿಗವನಗಳನ್ನು, ಚುಟುಕುಗಳನ್ನು, ಜೊತೆಗೆ ಕುವೆಂಪುರವರ ಸಾಹಿತ್ಯ, ಬೇಂದ್ರೆಯವರ ಸಾಹಿತ್ಯ, ಹೀಗೆ ಹಲವಾರು ಕವಿಗಳ ಒಂದು ಸಾಹಿತ್ಯವನ್ನು ಪುಸ್ತಕಗಳನ್ನು ಓದ್ತಾ ಇದ್ದೆ. ಆ ಓದ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚು ದುಂಡರಾಜರ ಚುಟುಕು ಅಂದರೆ ಭಾಳ ಇಷ್ಟ ನನಗೆ. ಆ ಸಂದರ್ಭದಲ್ಲಿ ಓದ್ತಕ್ಕಂಥ ಸಂದರ್ಭದಲ್ಲಿ ನನ್ನವು ಚುಟುಕುಗಳು ಈ ರೀತಿ ಪತ್ರಿಕೆಯಲ್ಲಿ ಬರಬೇಕು ಅಂತಕ್ಕಂಥ ಮನದ ಒಂದು ತುಡಿತ ಒಂದು ಕಡೆ ಇತ್ತು. ಆ ಪ್ರಕಾರವಾಗಿ ನಾನು ಪ್ರಥಮವಾಗಿ SSLC ಪಾಸಾದ ನಂತರ ಒಂದು ಚುಟುಕನ್ನು ಬರೆದೆ. ಪ್ರಾರ್ಥನೆ ಅಂತಕ್ಕಂಥದ್ದು. ಶಿವಾಲಯಕ್ಕೆ ಹೋಗಿ ಶಿವನ ಪಾದಗಳಿಗೆ ನಮಸ್ಕರಿಸುವಾಗಲೂ ಹೊರಗೆ ಬಿಟ್ಟ ಚಪ್ಪಲಿಯ ಚಿಂತೆ ಅಂತ. ಅದು ನಮ್ಮ ತಾಲೂಕಿನ ಹೆಮ್ಮೆಯ ಶಿಡ್ಲು ಪತ್ರಿಕೆಯಲ್ಲಿ ಪ್ರಕಟಗೊಂಡು ನಮ್ಮ ಗ್ರಾಮದಲ್ಲಿ ಪ್ರತಿಯೊಂದು ಮನೆಗೂ ಕೂಡ ಆ ಸಂದರ್ಭದಲ್ಲಿ ಅದರ ಬೆಲೆ ಭಾಳ ಕಡಿಮೆ. ಈಗಿನ ಮೌಲ್ಯಕ್ಕೆ ಹೋಲಿಕೆ ಮಾಡಿದ್ರೆ ತುಂಬ ಕಡಿಮೆ, 25 ಪೈಸೆ ಪತ್ರಿಕೆ ಬೆಲೆ. ಪ್ರತಿಯೊಬ್ಬರೂ ಕೂಡ ನನ್ನ ಚುಟುಕನ್ನು ಓದಿ ನಾನು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಗುರುತಿಸಿದರು. ಅವಾಗ ಪ್ರೋತ್ಸಾಹದ ನುಡಿಗಳನ್ನು ಆಡಿದರು. ನನಗೆ ಮತ್ತಷ್ಟು ಸಾಹಿತ್ಯಿಕ ಒಲವು ಮೂಡಿತು. ಇನ್ನು ಆಗಲೇ ನಾನು ಜಿ ಎನ್ ಪ್ರಭುಸ್ವಾಮಿ ಗುರುಗಳ ಬಗ್ಗೆ ಹೇಳಿದೆ. ಜಿ ಎನ್ ಪ್ರಭುಸ್ವಾಮಿಗಳ ಗುರುಗಳ ಒಂದು ಸ್ವಭಾವ ಹೇಗಿತ್ತು, ಅವರು ದಾವಣಗೆರೆಯಲ್ಲೇ ವಾಸವಾಗಿದ್ದರು. ಅವರು ವಾರಕ್ಕೊಮ್ಮೆ ಸರಿ ಇಲ್ಲಿಗೆ ಬರ್ತಾಯಿದ್ರು. ಅವ್ರು ಬರ್ತಾಯಿದ್ರು ಅಂದರೆ ನಾವೆಲ್ಲ ಶಿಷ್ಯಂದರು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾಯಿದ್ವಿ. ಆ ಗುರುಗಳು ಏನು ತರ್ತಾಯಿದ್ರು ನಮಗೆ ಅಂತಂದ್ರೆ ಉಡುಗೊರೆ ಅಂತಂದ್ರೆ ಕೆಲವು ಪುಸ್ತಕಗಳು, ಕೆಲವು ಸಸ್ಯಗಳನ್ನು ಇಟ್ಕೊಂಡ್ಬರ್ತಾಯಿದ್ರು. ಆ ಗಿಡಗಳನ್ನು ತರಲಿಕ್ಕಾಗಿ ಹೋಗ್ತಾಯಿದ್ವಿ ನಾವು. ಸರ್ ಜೋಡಿ ಬರ್ತಕ್ಕಂಥ ಸಂದರ್ಭದಲ್ಲಿ ಗುರುಗಳು ಹೇಳ್ತಾಯಿದ್ರು, ವೆಂಕಣ್ಣ ಈ ಗಿಡ ನಿಂದು, ನೀರು ಸಾಕಬೇಕು ಅಂತಕ್ಕಂಥ ಸಲಹೆ ನನಗೆ ಕೊಟ್ಟರೆ ಇನ್ನೊಬ್ಬ ಗೆಳೆಯನಿಗೆ ಮತ್ತೊಂದು ಸಸ್ಯದ ಜವಾಬ್ದಾರಿಯನ್ನು ಕೊಡ್ತಾಯಿದ್ರು. ಹೀಗಾಗಿ ನನಗೆ ಪರಿಸರ ಪ್ರೇಮವೂ ಕೂಡ ತನ್ನಂತಾನೇ ಹುಟ್ಕೊಂತು. ಪರಿಸರ ಕಾಳಜಿ ಕೂಡ ಬಂತು. ನಾನು ಸರ್ ಹೇಳಿದ ಹಾಗೆ ಸಸ್ಯಗಳನ್ನು ನೆಟ್ಟು ಅದನ್ನು ಬೆಳೆಸ್ತಕ್ಕಂಥ ಪೋಷಿಸ್ತಕ್ಕಂಥ ಕರ್ತವ್ಯವನ್ನು ಕೂಡ ನಾನು ಮಾಡಿದೆ. ನಂತರ ಗುರುಗಳು ಪುಸ್ತಕ ಕೊಟ್ಟು ಹಾಗೇ ಬಿಡ್ತಿದ್ದಿಲ್ಲ. ಮತ್ತು ಒಂದು ವಾರದ ತಕ್ಷಣ ಪುಸ್ತಕ ಪಡ್ಕೊಳ್ಳೋರು, ವರ್ಗದ ಕೋಣೆಯಲ್ಲಿ ಕೇಳೋರು, ಏನು ಓದಿದ್ದೀಪ ಅದ್ರ ಬಗ್ಗೆ ನನಗೆ ವಿವರಣೆ ಕೊಡಂತಕ್ಕಂಥ ಕೇಳೋರು. ಹಾಗಾಗಿ ನಾವು ಇಸ್ಕೊಂಡಂಥ ಪುಸ್ತಕವನ್ನು ಓದಲೇಬೇಕಾದಂಥ ಅನಿವಾರ್ಯತೆ, ಜೊತೆಗೆ ನಮಗೆ ಓದ್ಬೇಕು ಅನ್ನೋ ಒಂದು ಉತ್ಕಟ ಇಚ್ಛೆಯನ್ನು ಮೂಡಿಸಿದವರೇ ಜಿ ಎನ್ ಪ್ರಭುಸ್ವಾಮಿ ಸರ್. ಆಮೇಲೆ ಜಗದೀಶ್ ಚಂದ್ರ ಬೋಸ್ ಅವರ ಸಾಹಿತ್ಯಿಕ ಪುಸ್ತಕಗಳು ಕೊಡ್ತಾಯಿದ್ರು. ಅವರು ಯಾವ ರೀತಿ ಸಸ್ಯಗಳಿಗೆ ಜೀವ ಇದೆ ಅಂತಕ್ಕಂಥದ್ದನ್ನು ಅವ್ರು ಹೇಳಿದರು. ಆ ಪುಸ್ತಕ ನನಗೆ ಈಗೂ ಕೂಡ ನನ್ನ ಕಣ್ಣು ಮುಂದೆ ಇದೆ ಅಂತಕ್ಕಂಥ ವಿಚಾರ. ನಂತರ ನಾನು ಕೆಲವೊಂದು ಚುಟುಕುಗಳನ್ನು ಬರೆದೆ, ಏನೋ ಬರ್ತಾಯಿದ್ದೆ. ಆ ಸಂದರ್ಭದಲ್ಲಿ ಆರ್ ಸಿ ದೊಡ್ಡಗೌಡ ಕಡೆ ಹೋದೆ ನಾನು. ನನ್ನ ನೆಚ್ಚಿನ ಗುರುಗಳು, ಸರ್ ನಾನು ಈ ರೀತಿ ಒಂದು 4-5 ಚುಟುಕು ಬರ್ದೇನೆ ಸರ್ ನೋಡ್ರಿ ಅಂತಂದಾಗ ಅವರು ಪರವಾಗಿಲ್ಪ ಬರಿತಾ ಇದೆಯಾ, ಪ್ರಾಸಪದಗಳ ಈ ರೀತಿ ಬರೀಬೇಕು, ಅಂತ್ಯಪ್ರಾಸ ಮಧ್ಯಪ್ರಾಸ ಅಂತಕ್ಕಂಥ ಇರ್ತವೆ ಅಂತೇಳಿ ನನಗೆ ಪ್ರಾಸಪದಗಳ ಬಗ್ಗೆ ಅವರು ಭಾಳ ಚೆನ್ನಾಗಿ ತಿಳಿಸ್ಕೊಟ್ರು. ಅಂದಿನಿಂದ ನಾನು ಕೆಲವು ಚುಟುಕುಗಳನ್ನು ಪತ್ರಿಕೆಗೆ ಕಳಿಸುವುದರ ಮೂಲಕ, ಈಗಿನ ಹಾಗೆ ತಂತ್ರಜ್ಞಾನದ ಕಾಲ ಅಲ್ಲ, ಆಗ ಅಲ್ಲಿ ಏನಾದರೂ ಬರಹದ ಕಾಲ, ಜ್ಞಾನ ಅಷ್ಟೇ, ತಂತ್ರಜ್ಞಾನ ಇರಲಿಲ್ಲ. ನಾವು ಓದುವ ಒಂದು ಹವ್ಯಾಸ ಭಾಳ ಇತ್ತು. ಆ ರೀತಿಯಾಗಿ ಹಲವಾರು ಪುಸ್ತಕಗಳನ್ನು ಓದೋದೇ ನನ್ನ ಕೆಲಸ ಆಗಿತ್ತು. ನನಗೆ ಒಳ್ಳೆದಂಥ ವಿಚಾರಗಳನ್ನು ಒಂದು ಡೈರಿ ಇಲ್ಲಿ ಬರೆದು ಇಡ್ತಕ್ಕಂಥ ಹವ್ಯಾಸವನ್ನು ಕೂಡ ನಾನು ಹೊಂದಿದ್ದೇನೆ. ಈಗಲೂ ಕೂಡ ನಾನು ಅದೇ ಕೆಲಸವನ್ನು ಮಾಡ್ತಾಯಿದ್ದೇನೆ. ನಾನು ಡೈರಿಯಲ್ಲಿ ಸಂಗ್ರಹ ಮಾಡ್ಕೊತಾನೆ ಹೋದೆ. ಅದು ಎಷ್ಟು ಉಪಯೋಗ ಆಯಿತು ಅಂತಂದ್ರೆ, ನನಗೆ ನನ್ನ ವೃತ್ತಿ ಜೀವನ 18/3/1996 ಪ್ರಾರಂಭ ಆದಾಗ ಅಲ್ಲಿ ಗದಗ ಜಿಲ್ಲಾ, ಈಗಿನ ಗದಗ ಜಿಲ್ಲಾ, ಆಗ ಗದಗ ತಾಲೂಕು, ಅಖಂಡ ಧಾರವಾಡ ಜಿಲ್ಲೆ, ಅಲ್ಲಿ ಲಿಂಗದಾಳ ಅಂತಕ್ಕಂಥ ಗ್ರಾಮಕ್ಕೆ ನಾನು ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆಗೆ ನಾನು ಶಿಕ್ಷಕ ವೃತ್ತಿಗೆ ಸೇರ್ಪಡೆ ಆಗ್ತಕ್ಕಂಥ ಸಂದರ್ಭ. ಅಲ್ಲಿ ಹೋದಾಗ ಅಲ್ಲಿ ಸಿಬ್ಬಂದಿ ನನ್ನನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಿಕೊಂಡು ನನ್ನಲ್ಲಿರ್ತಕ್ಕಂಥ ಸಾಹಿತ್ಯವನ್ನು ಗುರುತಿಸಿದ್ರು. ಅವರು ತಮ್ಮ ಹವ್ಯಾಸಗಳೇನು ಅಂತ ಈಗ ಸರ್ ಪ್ರಶ್ನೆ ಮಾಡಿದಾಗ ನನ್ನನ್ನು ಕೇಳಿದಾಗ ನನ್ನ ಹವ್ಯಾಸವನ್ನು ಅವ್ರ ಮುಂದೆ
ಹವ್ಯಾಸದ ಪುಸ್ತಕವನ್ನು ತೆರೆದಿಟ್ಟೆ. ಆವಾಗ ಅವ್ರು ಭಾಳ ಹೆಮ್ಮೆಯಿಂದ, ಈಗ ನಾನು ಸ್ಮರಣೆ ಮಾಡಿಕೊಳ್ಳಲೇಬೇಕಾದಂಥ ವ್ಯಕ್ತಿ ಡಿ ವೈ ಬಡಿಗೇರ್ ಅಂತಂದೇಳಿ ಮತ್ತು ಎಮ್ ಯು ಹೂಗಾರ್, ವೈ ಸಿ ಜನಿಗೆ, ನನ್ನ ಸ್ಟಾಫು ಎಲ್ಲರೂ ಕೂಡಿ ನನಗೆ ಒಂದು ದಾರಿಯನ್ನು ತೋರಿಸಿದ್ರು. ನೀನು ಬರೆದಿಟ್ಟರೆ ಆಗೋದಿಲ್ಲ, ಬಾ ನಿನಗೆ ಒಂದು ಪುಸ್ತಕ ಬರಿತಕ್ಕಂಥ ಇದನ್ನು ಹೇಳ್ಕೊಡ್ತೇವೆ ಅಂತೇಳಿ ನನಗೆಲ್ಲವನ್ನು ತಿಳಿಸಿ ಪತ್ರಿಕೆಗಳ ಪರಿಚಯವನ್ನು ಮಾಡಿಸಿದ್ರು ಅವರು. ಗದಗಿನಲ್ಲಿ 2 ಪತ್ರಿಕೆಗಳು ಸರ್, ಅಲ್ಲಿ ನವೋದಯ ಮತ್ತು ನಾಗರಿಕ ಅಂತಂದೇಳಿ. ನವೋದಯ ಪತ್ರಿಕೆಯವರು ಪ್ರತಿ ವಾರಕ್ಕೊಮ್ಮೆ ಹನಿಗಮನಗಳು ಅಂತಂದೇಳಿ ಒಂದು ಕಾಲಮನ್ನು ಮಾಡ್ತಾರೆ. ಆ ಹನಿಗಮನ ಕಾಲಮ್ನಲ್ಲಿ ಕಾಯಮಾಗಿ ನಾನು ಬರಿತಾ ಇದ್ದೆ. ನಾಗರಿಕ ಪತ್ರಿಕೆಯಲ್ಲೂ ಕೂಡ ನಾನು ಬರ್ತಾ ಇದ್ದೆ. ಒಂದು ವಾರ ಪತ್ರಿಕೆಯಲ್ಲಿ ಪ್ರಕಟ ಆಗಲಿಲ್ಲ ಅಂದರೆ ನನಗೆ ಪತ್ರವನ್ನು ಹಾಕ್ತಕ್ಕಂಥ ಕೆಲಸವನ್ನು ಅಭಿಮಾನಿಗಳು ಸಾಹಿತ್ಯಾಸಕ್ತರು ಮಾಡ್ತಾಯಿದ್ರು. ನನ್ನ ಶಾಲೆಗೆ ಪತ್ರ ಬರ್ತಾಯಿತ್ತು. ನಾನು ಶಾಲೆಯಲ್ಲೇ ವಾಸ್ತವ್ಯ ಮಾಡಿಕೊಂಡಿದ್ದೆ. ಅಲ್ಲಿ ನನ್ನ ಸ್ನೇಹಿತರೊಬ್ಬರು ಅರಮನಿ ಸರ್ ಅಂತ, ವಿ ಕೆ ಅರಮನಿ ಸರ್ ಅಂತೇಳಿ ನನಗೆ ಎಷ್ಟೊಂದು ಸಪೋರ್ಟ್ ಮಾಡ್ತಾಯಿದ್ರು ಅಂದ್ರೆ, ಪಾಪ ಪ್ರೋತ್ಸಾಹ ಕೊಡ್ತಾಯಿದ್ರು ಅಂದ್ರೆ, ನನ್ನ ಬರಹಕ್ಕೆ ತೊಂದರೆ ಆಗಬಾರ್ದು, ನನಗೆ ನಾವಲ್ಲೇ ಇಬ್ಬರು ಕೂಡ ಅಡುಗೆ ಮಾಡ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಇರ್ತಾಯಿದ್ವಿ. ಆ ಸಂದರ್ಭದಲ್ಲಿ ನಾನು ಎದಕ್ಕೂ ಕರೆದಂಗೆ ತಾವೇ ಕೆಲಸವನ್ನು ಮಾಡಿ ನಂತರ ಊಟಕ್ಕೆ ನಾನು ಕರಿತಾಯಿದ್ರು. ಬರೆದಾದ್ಮೇಲೆ ಸಾಹಿತ್ಯವನ್ನು ಓದ್ತಾಯಿದ್ರು. ಸರ್ ಬರೀರಿ ಸರ್, ಚೆನ್ನಾಗಿ ಬರೀತಾಯಿರಿ ಅಂತ ಪ್ರೋತ್ಸಾಹವನ್ನು ಕೊಡ್ತಾಯಿದ್ರು. ಅದೇ ಅಲ್ಲದೆ ಮಕ್ಕಳು ಕೂಡ ನನ್ನನ್ನು ಭಾಳ ಹಚ್ಕೊಂಡಿದ್ರು. ಈ ರೀತಿಯಾಗಿ ನನ್ನ ಸಾಹಿತ್ಯದ ಹವ್ಯಾಸ ಪ್ರಾರಂಭ ಆಯಿತು. ನಿಮ್ಮ ಕೋಲ್ಮಿಂಚು ಮತ್ತು ತುತ್ತಿನ ಚೀಲ ಅನ್ನುವಂಥ ಕೃತಿಗಳು, ಹಾಗೆಯೇ ಈಗ ಅಚ್ಚಿನಲ್ಲಿರುವಂಥ ಚುಟುಕುಗಳು ಕೂಡ ಭಾಳಷ್ಟು ನಿರೀಕ್ಷೆಯನ್ನು ಮೂಡಿಸಿದ್ದಾವೆ ನಿಮ್ಮ ಆಪ್ತ ಸಾಹಿತ್ಯ ಬಳಗದಲ್ಲಿ. ಈ 2 ಕಾವ್ಯ ಕೃತಿಗಳ ಒಳ ಹೊರವುಗಳ ಬಗ್ಗೆ ಒಂದಷ್ಟು ತಿಳಿಸಿ ಸರ್. ಹಾಗೆಯೇ ನಿಮ್ಮ ಮುಂಬರುವಂಥ ಒಂದು ಮುದ್ರಣದ ಕುರಿತಾಗಿಯೂ ಕೂಡ ಒಂದಷ್ಟು ನಮ್ಮ ವೀಕ್ಷಕರಿಗೆ ತಿಳಿಸಿ ಸರ್. ಸರ್, ನಾನೀಗಾಗಲೇ 2 ಪುಸ್ತಕಗಳನ್ನು ಮುದ್ರಣ ಮಾಡಿಸಿದ್ದೇನೆ. 1ನೇ ಪುಸ್ತಕ 2003ರಲ್ಲಿ ಕೋಲ್ಮಿಂಚು ಅಂತಕ್ಕಂಥ ಹನಿಗಮನ ಸಂಕಲನವನ್ನು ಹೊರತಂದಿದ್ದೇನೆ. ಈ ಹನಿಗಮನ ಸಂಕಲನ ಅದು ನನ್ನ ಚೊಚ್ಚಲ ಕೃತಿ. ಹನಿಗಮನ ನಾನು ಸಾಹಿತ್ಯ ಕ್ಷೇತ್ರದಲ್ಲಿ ಸಾರಸ್ವತ ಲೋಕಕ್ಕೆ ಪಾದಾರ್ಪಣೆ ಮಾಡಿದ್ದೆ ಹನಿಗಮನದ ಮೂಲಕ. ಹಾಗಾಗಿ ಹನಿಗಮನ ಬರೆಯೋದನ್ನು ಭಾಳ ಹುಚ್ಚು ನನಗೆ. ಹನಿಗಮನ ಸಂಕಲನವನ್ನು ನಾನು ಪ್ರಕಟ ಮಾಡುವ ಸಂದರ್ಭದಲ್ಲಿ ನನಗೆ ಪ್ರೋತ್ಸಾಹ ನೀಡಿದವರು JM ರಾಜಶೇಖರ್ ಅಂತೇಳಿ. ಅವರು ಕೂಡ ಸಾಹಿತಿಗಳು, ಸುಮಾರು 70 ಪುಸ್ತಕಗಳನ್ನು ಬರೆದಂಥ ವ್ಯಕ್ತಿ ಅವರು ನನಗೆ ನನ್ನ ಚುಟುಕುಗಳನ್ನು ತಮ್ಮ ಮನೆಗೆ ಕರೆಸಿ ಅವನ್ನು ಪರಿಶೀಲಿಸಿ ಆ ಒಂದು ಸಂಕಲನಕ್ಕೆ ಶಿರೋನಾಮೆಯನ್ನು ಕೂಡ, ಕೋಲ್ಮಿಂಚು ಅಂತಕ್ಕಂಥ ಶಿರೋನಾಮೆಯನ್ನು ಕೊಟ್ಟವರೇ JM ರಾಜಶೇಖರ್ ಅವರು. ಅವ್ರ ತಂದೆಯವರು ಕೂಡ JM ಮಠದ ಅಂತೇಳಿ, ಅವರು ಕೂಡ ನನಗೆ ಮಾರ್ಗದರ್ಶಕರು. ಅದೇ ರೀತಿ ಶಿಡ್ಲು ಪತ್ರಿಕೆಯ ಸಂಪಾದಕರು ಮಹಾನುಭಾವಿ ಮಠ ಕೂಡ ನನ್ನ ಬರಹ ಮತ್ತು ನನ್ನ ಚಟುವಟಿಕೆಯನ್ನು ನೋಡಿ ತಮ್ಮ ಪತ್ರಿಕೆಗೆ ಕವನಗಳನ್ನು ಕಳಿಸುವಂತಕ್ಕಂಥೇಳಿ ನನಗೆ ಬೆನ್ನು ತಟ್ಟಿ ನನ್ನನ್ನು ಪ್ರೋತ್ಸಾಹಿಸಿದವರು. ಹಾಗೆ ರಾಜಶೇಖರ್ ಅವರು ನನ್ನ ಸಂಕಲನಕ್ಕೆ, ಕೋಲ್ಮಿಂಚು ಸಂಕಲನಕ್ಕೆ ಬೆನ್ನುಡಿಯನ್ನು ಬರೆದರು. ಇದನ್ನು ಮುನ್ನುಡಿಯನ್ನಾಗಿ ನನ್ನ ವಿದ್ಯಾಗುರುಗಳಾದಂಥ KH ಮುಕ್ಕಣ್ಣನವರು ಮುನ್ನುಡಿಯನ್ನು ಬರೆದು ನನ್ನ ಕೋಲ್ಮಿಂಚು ಹನಿಗಮನ ಸಂಕಲನವನ್ನು ಮುದ್ರಣಗೊಳ್ಳಲಿಕ್ಕೆ ಅವರು ಸಹಕಾರ ನೀಡ್ತಾರೆ ಸರ್. ಅದೇ ರೀತಿ ನಾನು ಮುಂದಿನ ಒಂದು ಹೆಜ್ಜೆ ಅಂದರೆ 2020ರಲ್ಲಿ ತುತ್ತಿನ ಚೀಲ ಅಂತಕ್ಕಂಥ ಕೃತಿಯನ್ನು, 2ನೇ ಕೃತಿಯನ್ನು ಬಿಡುಗಡೆ ಮಾಡುವ ತವಕದಲ್ಲಿದ್ದೆ. ಆ ಸಂದರ್ಭದಲ್ಲಿ ಕೂಡ ನನ್ನ 2 BOಗಳು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನನಗೆ ತುಂಬ ಪ್ರೋತ್ಸಾಹವನ್ನು ನೀಡಿದರು. ಶ್ರೀಧರ್ ಎನ್ ಅಂತೇಳಿ ಅವರು ನಮಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ರಾಣೆಬೆನ್ನೂರು ಬಂದಿದ್ದರು. ಆ ಸಂದರ್ಭದಲ್ಲಿ ನನ್ನ ಸಾಹಿತ್ಯವನ್ನು ಅವ್ರಿಗೆ ತೋರಿಸಿದಾಗ ಅವರು ಭಾಳ ಸಂತೋಷದಿಂದ ನನಗೆ ಬೆನ್ನುಡಿಯನ್ನು ಬರೆದರು. ಇನ್ನೋರ್ವ ನಾನೀಗ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಸ್ಥಳದ ಅಥವಾ ಗ್ರಾಮದ ವ್ಯಕ್ತಿಯಾದಂಥ ಅಥವಾ ಸಾಹೇಬರಾದಂಥ MH ಪಾಟೀಲ್ರವರು ಹಾಸ್ಯ ನುಡಿಗಳನ್ನು ಬರೀತಾರೆ. ಮುನ್ನುಡಿಯನ್ನು ಖ್ಯಾತ ಸಾಹಿತಿಗಳಿಂದ ಬರೆಸಿ ಆ ಒಂದು ಕವನ ಸಂಕಲನವನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದೇನೆ ಸರ್. ಅದು ಕೂಡ ರಾಜ್ಯ ಪುಸ್ತಕ ಆಯ್ಕೆ ಸಮಿತಿಯಿಂದ ಅದು ಆಯ್ಕೆಯಾಗಿದೆ. ಅದು ಕೂಡ ಭಾಳ ಸಂತೋಷವನ್ನು ತಂದಿದೆ. ಭಾಳಷ್ಟು ಜನ ಅಲ್ಲಿ ಆ ಒಂದು ಕವನ ಸಂಕಲನದಲ್ಲಿ ನನ್ನವ್ವ ಅಂತಂದೇಳಿ ನನ್ನ ಎತ್ತವನ ಬಗ್ಗೆ ಬರೆದಂಥ ಒಂದು ಕವನವನ್ನು ಭಾಳಷ್ಟು ಜನ ಓದುಗರು ಓದಿ ನನಗೆ ಮೆಚ್ಚುಗೆ ಅಭಿಪ್ರಾಯವನ್ನು, ನೀವು ಲಂಕೇಶ್ ಅವರ ಒಂದು ಕವನ ನೆನಪಾಗ್ತದೆ ನೀವು ಅಂತಂದೇಳಿ ನನ್ನ ಪುಸ್ತಕ ಬಿಡುಗಡೆ ಸಂದರ್ಭದಲ್ಲಿ ವಿಮರ್ಶಕರು ಹೇಳಿದಂಥ ಮಾತುಗಳು. ಹಾಗಾಗಿ ನಾನು 2 ಪುಸ್ತಕವನ್ನು ಮಾಡಿದ್ದೇನೆ ಸರ್. 3ನೇ ಪುಸ್ತಕ ಮಕ್ಕಳ ಮಲ್ಲಿಗೆ ಅಂತೇಳಿ, ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಇರುವುದರಿಂದ ಮಕ್ಕಳಿಗಾಗಿ ಏನಾದರೂ ಒಂದು ಮಾಡಬೇಕು ಅಂತೇಳಿ ಮಕ್ಕಳ ಕವಿತೆಗಳನ್ನು ಭಾಳಷ್ಟು ಬರೆದಿದ್ದೀನಿ ಸರ್. ಆದರೆ ಅದೊಂದು ಕವನ ಸಂಕಲನ ಮಾಡಿದ್ದಿಲ್ಲ. ಅದಕ್ಕೆ ಒಂದು ಶಿರೋನಾಮೆಯನ್ನು ನನ್ನಷ್ಟಕ್ಕೆ ನಾನೇ ಕೊಟ್ಕೊಂಡು, ಮಕ್ಕಳ ಮಲ್ಲಿಗೆ ಅಂತಂದೇಳಿ ಶಿರೋನಾಮೆ ಕೊಟ್ಕೊಂಡು ಆ ಒಂದು ಸುಮಾರು 45ರಿಂದ 50 ಕವನಗಳನ್ನು, ಮಕ್ಕಳ ಕವಿತೆಗಳನ್ನು ರಚನೆ ಮಾಡಿ ರೆಡಿ ಮಾಡಿದ್ದೀನಿ ಸರ್. ಅದು ಕೂಡ ಈಗಾಗಲೇ ಮುದ್ರಣ ಹಂತಕ್ಕೆ ಹೋಗಿದೆ. ಅದು ಬೇಗನೆ ಇನ್ನು ಕೆಲವೇ ದಿನಗಳಲ್ಲಿ, ಅಂದರೆ ನನ್ನೊಂದು ಕನಸಿದೆ ಸರ್. ಏನಂತ ಹೇಳಿದರೆ, ನಾನು ಮೇ 31ಕ್ಕೆ ನಿವೃತ್ತಿ ಜೀವನಕ್ಕೆ ಪದಾರ್ಪಣೆ ಮಾಡ್ತಾ ಇದ್ದೇನೆ. ಆ ಒಂದು ಪುಸ್ತಕ ಸಂಕಲನ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ, ಅವತ್ತು ನಮಗೆ ಸನ್ಮಾನ ಕೂಡ ಇರ್ತೈತೆ. ಅಲ್ಲಿ
ನಮ್ಮ ಶಿಕ್ಷಕರ ಒಂದು ಸಹಕಾರಿ ಸಂಘದಲ್ಲಿ ಅಥವಾ ನಮ್ಮ ಸಂಘಟನೆಯಲ್ಲಿ ಆ ಒಂದು ಸಂದರ್ಭದಲ್ಲಿ ಸೆಪ್ಟೆಂಬರ್ 5ರಂದು ಆ ಸಂಕಲನವನ್ನು ಬಿಡುಗಡೆ ಮಾಡಬೇಕು ಅಂತ ಒಂದು ಆಶೆಯನ್ನು ಕಂಡಿದ್ದೇನೆ ಸರ್. ನನ್ನ ಕನಸು ಕೂಡ ಹೌದು. ಆ ಸಂದರ್ಭದಲ್ಲಿ ಅದನ್ನು ಬಿಡುಗಡೆ ಮಾಡಿ ಒಂದು ಸಾರಸ್ವತ ಲೋಕದ ಎಲ್ಲ ನಮ್ಮ ಓದುಗರಿಗೆ ಅದನ್ನು ಕೊಡಬೇಕು ಅಂತಂದೇಳಿ ನಾನು ಕನಸು ಕಂಡಿದ್ದೇನೆ ಸರ್. ಒಂದೆರಡು ಕವಿತೆಗಳನ್ನು ನಮ್ಮ ವೀಕ್ಷಕರಿಗಾಗಿ ಕೇಳಿಸಿ ಸರ್, ನಂತರದಲ್ಲಿ ಮತ್ತೆ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ಆಗಲಿ ಸರ್, ಆಗಲಿ ಸರ್. ಈ ಕವಿತೆಗಳನ್ನು ಓದ್ತಾ ಇದ್ದೀನಿ. ನನ್ನ ಕವನದ ಶೀರ್ಷಿಕೆ ಕವಿ. ಕವಿ ಭಾವಜೀವಿ. ಕವಿ ಭಾವಜೀವಿ, ಸದಾ ಸರಳ ಕಲಾಜೀವಿ. ಸದಾ ಸರಳ ಕಲಾಜೀವಿ, ರವಿಗೂ ಕಾಣದ ಕಿವಿಗೂ ಕೇಳಿಸದ ಜಗಕ್ಕೂ ಕಾಣಿಸದ ಸಂಗತಿಯು ಕವಿಯ ಕಲಾ ದೃಷ್ಟಿಗೆ ಗೋಚರ. ಇವನೋರ್ವ ಸರಸ್ವತಿಯ ವರಪುತ್ರ. ಇವನೋರ್ವ ಸರಸ್ವತಿಯ ವರಪುತ್ರ, ಸ್ವಭಾವ ಮಾತ್ರ ವಿಚಿತ್ರ. ಜೀವನವೇ ಇವನಿಗೊಂದು ಕಾವ್ಯ. ಇವ ಜನತೆಯ ಅಂತರಂಗದ ವೈದ್ಯ. ಇವ ಜನತೆಯ ಅಂತರಂಗದ ವೈದ್ಯ. ಜೀವನದಿ ಸಿಹಿ ಕಹಿ ನೋವು ನಲಿವುಗಳ ಕಂಡುಂಡ ದಾರ್ಶನಿಕ. ಕಂಡುಂಡ ದಾರ್ಶನಿಕ, ಈ ಜನಾಂಗದ ರಕ್ಷಕ. ಅಕ್ಷಯ ನಿಧಿ ಸ್ವರೂಪಕ. ಅಕ್ಷಯ ನಿಧಿ ಸ್ವರೂಪಕ, ಬಯಸಲಾರ ಪದವಿ ಕೀರ್ತಿ. ಬಯಸಲಾರ ಇವ ಪದವಿ ಕೀರ್ತಿ. ತಿಳಿಬಾನು ಗಿರಿ ಕಾನನಗಳೇ ಇವನಿಗೆ ಸ್ಫೂರ್ತಿ. ತಿಳಿಬಾನು ಗಿರಿ ಕಾನನಗಳೇ ಇವನಿಗೆ ಸ್ಫೂರ್ತಿ. ಕವಿ ಮರಣಾಧೀನ, ಕವಿತ್ವ ಕಾವ್ಯ ಅಮರ ಅಜರಾಮರ. ಇನ್ನೊಂದು ಕವಿತೆ ಸರ್, ನನ್ನೂರು ಅಂತಕ್ಕಂಥ ಒಂದು ಕವನ. ನೋಡಬನ್ನಿ ನನ್ನೂರು. ನೋಡಬನ್ನಿ ನನ್ನೂರು, ನಾಡಿನಲ್ಲೇ ಮಾಡಿದೆ ಹೆಸರು. ನಾಡಿನಲ್ಲೇ ಮಾಡಿದೆ ಹೆಸರು. ಹೆಸರು ಒಡೆಗೆ ಬಲು ಹೆಸರು. ಹೆಸರು ಒಡೆಗೆ ಬಲು ಹೆಸರು. ನೇಕಾರಿಕೆಯೇ ನನ್ನಯ ಜನರ ಉಸಿರು. ನೇಕಾರಿಕೆಯೇ ನನ್ನಯ ಜನರ ಉಸಿರು. ಮಾತೆ ತುಂಗಭದ್ರೆ ಜೀವನದಿ. ಮಾತೆ ತುಂಗಭದ್ರೆ ಜೀವನದಿ. ನಮ್ಮಯ ಬಾಳಿಗವಳೆ ಶ್ರೀನಿಧಿ. ನಮ್ಮಯ ಬಾಳಿಗವಳೆ ಶ್ರೀನಿಧಿ. ಧೈರ್ಯ ಸಾಹಸಕ್ಕೆ ಹೆಸರು ನನ್ನಯ ಊರವರು. ಧೈರ್ಯ ಸಾಹಸಕ್ಕೆ ಹೆಸರು ನನ್ನಯ ಊರವರು. ನೀತಿ ಮಾರ್ಗದಿ ನಡೆಯುತ್ತಾ ಒಗ್ಗಟ್ಟಿನಲ್ಲಿ ಬಾಳುತ್ತೀಯರು. ನೀತಿ ಮಾರ್ಗದಿ ಒಗ್ಗಟ್ಟಿನಲ್ಲಿ ಬಾಳುತ್ತೀಯರು. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರ ಯೋಧ ಮೆಣಸನಾಳ ತಿಮ್ಮನಗೌಡರ ಬಂಟರು ನನ್ನೂರವರು. ನಮ್ಮೂರಿನಲ್ಲಿ ಜಗಜಟ್ಟಿ ಮಲ್ಲರಿಯರು, ನಾಡಿನೆಲ್ಲೆಡೆ ಹೆಸರು ಗಳಿಸಿಯರು. ಅಷ್ಟೇ ಏಕೆ, ಸುಕ್ಷೇತ್ರ ಬುಳ್ಳಾಪುರ ಉಕ್ಕಡಗಾತ್ರಿ ಗದ್ದುಗೆ ಇರುವವು ನನ್ನೂರ ಬದಿಗೆ. ಇರುವವು ನನ್ನೂರ ಬದಿಗೆ. ಬಂದರೆ ನೀವೊಮ್ಮೆ ನನ್ನೂರ ಕಡೆಗೆ. ಬಂದರೆ ನೀವೊಮ್ಮೆ ನನ್ನೂರ ಕಡೆಗೆ. ಸವಿಯಬಹುದು ಸವಿಯಾದ ಹೆಸರುವಡೆ. ಸವಿಯಬಹುದು ಸವಿಯಾದ ಹೆಸರುವಡೆ. ತಾಲೂಕಿನಾಗ ದೊಡ್ಡ ಊರು, ತಾಲೂಕು ರಾಣೆಬೆನ್ನೂರು. ಹಾವೇರಿ ಜಿಲ್ಲೆಯ ಗಡಿ ಭಾಗದವರು ತುಮ್ಮಿನಕಟ್ಟಿ ಎಂಬುದೇ ನನ್ನೂರು. ತುಮ್ಮಿನಕಟ್ಟಿ ಎಂಬುದೇ ನನ್ನೂರು. ಸುಮಾರು 29 ವರ್ಷಗಳ ಕಾಲ ನೀವು ಶಿಕ್ಷಣ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿದಿರಿ. ಶಿಕ್ಷಕರಾಗಿ ವಿದ್ಯಾರ್ಥಿಗಳಿಗೆ ಪಾಠ ಬೋಧನೆಯ ಜೊತೆಯಲ್ಲಿ ಅವರನ್ನು ಸಮಾಜಮುಖಿಯಾಗಿಯೂ ಕೂಡ ಒಂದು ಕೊಡುಗೆಯ ರೂಪದಲ್ಲಿ ಅವರು ತಮ್ಮ ಒಂದು ಭವಿಷ್ಯವನ್ನು ಉಜ್ವಲಗೊಳಿಸ್ಕೊಳ್ಳೋದಕ್ಕೆ ಮಾರ್ಗದರ್ಶಕರಾಗಿ ನಿಲ್ಲುವ ಜೊತೆಯಲ್ಲಿ ಮತ್ತೊಂದು ಕಾರ್ಯ ಅಂತ ಹೇಳಿದರೆ ಅದು ಪರಿಸರ ಪ್ರೇಮಿಯಾಗಿ ನೀವು ಪರಿಸರ ಕಾಳಜಿಯನ್ನು ಕೂಡ ವಿದ್ಯಾರ್ಥಿಗಳಲ್ಲಿ ಮೂಡಿಸುವ ನಿಟ್ಟಿನಲ್ಲಿ ಅನೇಕ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಕೂಡ ಪ್ರತಿ ಊರಿನಲ್ಲಿ ತಾವು ಎಲ್ಲೆಲ್ಲಿ ಸೇವೆಯನ್ನು ಸಲ್ಲಿಸಿದಿರಿ ಅಲ್ಲಿ ಈವರೆಗೂ ಕೂಡ ಶಿಕ್ಷಕರಾಗಿ ಮತ್ತು ಪರಿಸರ ಪ್ರೇಮಿಯಾಗಿ ಗುರುತಿಸ್ಕೊಂಡು ಬಂದಿದ್ದೀರಿ ಸರ್. ಈ ಒಂದು ಸಂದರ್ಭದಲ್ಲಿ ನಮ್ಮ ವೀಕ್ಷಕರಿಗೆ ತಮ್ಮ ಒಂದು ವಿದ್ಯಾರ್ಥಿಗಳ ಜೊತೆಗಿನ ಒಡನಾಟದ ಕುರಿತು ಮತ್ತು ಆ ಪರಿಸರ ಪ್ರೇಮಿಯಾಗಿ ತಾವು ಮಾಡಿರುವಂಥ ಕಾರ್ಯಚಟುವಟಿಕೆಗಳ ಕುರಿತು ವಿವರಿಸಿ ಸರ್. ವೃತ್ತಿ ಜೀವನಕ್ಕೆ ಅಂದರೆ ಶಿಕ್ಷಕನಾಗಿ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ್ದು ಗದಗ ಜಿಲ್ಲೆ, ಈಗಿನ ಗದಗ ಜಿಲ್ಲೆ ಲಿಂಗದಾಳ ಅಂತಕ್ಕಂಥ ಒಂದು ಗ್ರಾಮ ಸರ್. ಆ ಗ್ರಾಮಕ್ಕೆ ನಾನು ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆಗೆ ಶಿಕ್ಷಕನಾಗಿ 18/3/1996ರಲ್ಲಿ ಈಗಾಗಲೇ ಹೇಳಿದಂತೆ ಸೇವೆಗೆ ಸೇರ್ತೀನಿ. ಆ ಸಂದರ್ಭದಲ್ಲಿ ನಾನು ಸೇವೆಗೆ ಸೇರಿದ ಸಂದರ್ಭದಲ್ಲಿ ಆ ಶಾಲೆಯಲ್ಲಿ ಭಾಳಷ್ಟು ಜನ ಮಕ್ಕಳು, 2 ಶಾಲೆಗಳು ಒಂದೇ ಕ್ಯಾಂಪಸ್ನಲ್ಲಿ ನಡೀತಾ ಇದ್ದವು. ಗಂಡು ಮಕ್ಕಳ ಶಾಲೆ ಮತ್ತು ಹೆಣ್ಣು ಮಕ್ಕಳ ಶಾಲೆ ಅಂತಕ್ಕಂಥ ಭೇದ ಭಾವ ಇರಲಿಲ್ಲ. ನಾವು ಸುಮಾರು 13 ಜನ ಶಿಕ್ಷಕರ ಒಂದು ಸಮೂಹ ಇತ್ತು. ನಾನು ಭಾಳ ಕಿರಿಯವ, ಭಾಳ ಪ್ರೀತಿಯಿಂದ ನನ್ನನ್ನು ಮನೆಯ ಮಗನಂತೆ ಗ್ರಾಮ ಮತ್ತು ಶಿಕ್ಷಕನನ್ನು ಕಂಡರು. ಅಲ್ಲಿ ನನ್ನಲ್ಲಿರ್ತಕ್ಕಂಥ ಒಂದು ಸಾಹಿತ್ಯದ ಒಂದು ಬರಹವನ್ನು ನೋಡಿ ನನ್ನ ಅಕ್ಷರಗಳು ಕೂಡ ಮುದ್ದಾಗಿ ಬರೆಯೋದ್ರಿಂದ ನನಗೆ
ಶಿಕ್ಷಕರು ಭಾಳ ಪ್ರೋತ್ಸಾಹ ಕೊಟ್ಟು ಗೋಡೆ ಬರಹವನ್ನು ಕೂಡ ನನ್ನ ಕೈಯಿಂದ ಬರಲಿಕ್ಕೆ ಭಾಳ ಪ್ರೋತ್ಸಾಹ ಕೊಟ್ಟರು. ನಾನು ಬರಿತಾ ಇದ್ದೆ. ಜೊತೆಗೆ ಸಾಹಿತ್ಯಿಕವಾಗಿ ನಾನು ಆಗಲೇ ಹೇಳಿದ ಹಾಗೆ 2 ಪತ್ರಿಕೆಗಳನ್ನು ಪರಿಚಯ ಮಾಡಿಸಿ ನನ್ನನ್ನು ಬೆಳೆಸಿದ್ದಾರೆ. ನಂತರ ಮಕ್ಕಳು ಕೂಡ ನನ್ನನ್ನು ಭಾಳಷ್ಟು ಹಚ್ಕೊಂಡಿದ್ದಾರೆ. ಈಗ ನಾನು ಹೆಮ್ಮೆ ಪಡ್ತಕ್ಕಂಥ ವಿಚಾರ ಏನಂದ್ರೆ, ಗಣೇಶ್ ಬಡಿಗೇರ್ ಅಂತಕ್ಕಂಥ ವಿದ್ಯಾರ್ಥಿ ಒಳ್ಳೆಯ ಉತ್ತಮವಾದಂಥ ಚುಟುಕುಗಳನ್ನು ಬರಿತಾನೆ, ಕವನಗಳನ್ನು ಬರಿತಾನೆ. ಭಾಳಷ್ಟು ಈಗ ಅವನು ಯೂಟ್ಯೂಬು ಮತ್ತು ಫೇಸ್ಬುಕ್ ಮತ್ತು ವಾಟ್ಸಪ್ಗಳಲ್ಲಿ ಭಾಳಷ್ಟು ಹೆಸರು ಮಾಡಿದ್ದಾನೆ. ಅಷ್ಟೇ ಅಲ್ಲದೆ ಗದಗ ಜಿಲ್ಲೆಯಾದ್ಯಂತ ಗಣೇಶ್ ಭಾಳ ಹೆಸರನ್ನು ಮಾಡಿದ್ದಾನೆ. ಇನ್ನೋರ್ವ ಅಲ್ಲಿಂದ ನಾನು 4 ವರ್ಷ ಲಿಂಗದಾಳದಲ್ಲಿ ಕರ್ತವ್ಯ ನಿರ್ವಹಿಸಿ ಒಂದು ನನ್ನ ಪ್ರಾಮಾಣಿಕ ಸೇವೆಯನ್ನು ಮಕ್ಕಳಿಗೆ ಗ್ರಾಮಕ್ಕೆ ಕೊಟ್ಟು ಅಲ್ಲಿ ಭಾಳಷ್ಟು ಜನ ನನ್ನ ಬಿಟ್ಟುಕೊಡ್ತಕ್ಕಂಥ ಸಂದರ್ಭದಲ್ಲಿ ಅಷ್ಟೊಂದು ನನ್ನನ್ನು ಹಚ್ಕೊಂಡಿದ್ದರು. ಈಗೂ ಕೂಡ ಅವರ ಸಂಪರ್ಕ ನಿಕಟ ಸಂಪರ್ಕ ಗುರುಗಳದ್ದು ಮತ್ತು ಎಲ್ಲ ಬಳಗದಿದೆ. ಅಲ್ಲಿ ವೈಸಿ ಜನಿಗೆ ಅಂತಂದೇಳಿ ಮಹಾನ್ ಕಲಾವಿದರವರು, ಅವರು ಮೊನ್ನೆ ವಿಧಿವಶರಾದರು. ಅಲ್ಲಿ ನಮ್ಮ ಸಮೂಹ ಹೇಗಿತ್ತು ಅಂದ್ರೆ, ನಾವು ಶಾಲೆ ಬಿಟ್ಟ ತಕ್ಷಣ ಯಾರ ಮನೆಗೆ ಹೋಗ್ತಾ ಇದ್ದಿಲ್ಲ. ಶಾಲೆ ಬಿಟ್ಟರೆ 4:45 5 ಗಂಟೆ ಬಿಟ್ಟರೆ ನಾವು 6 ಗಂಟೆ ತನಕ ನನ್ನ ಹತ್ರನೇ ಜೊತೆಗೆ, ಯಾಕಂದರೆ ನಾನು ಶಾಲೆಯಲ್ಲೇ ವಾಸ್ತವ್ಯನ ಮಾಡಿದ್ದರಿಂದ ನಾನು ಮತ್ತು ವಿ ಕೆರಮನಿಯವರು ನಮ್ಮ ಜೋಡಿ ಕೂಡಿರ್ತಿದ್ರು. ಸಾಹಿತ್ಯಿಕ ಚಟುವಟಿಕೆಗಳು ನಡೀತಿದ್ವು. ಅಲ್ಲಿ ಶಾಲೆ ಬಗ್ಗೆ, ಶಾಲೆ ಶೈಕ್ಷಣಿಕ ಒಂದು ಅಭಿವೃದ್ಧಿ ಬಗ್ಗೆ ನಾವು ಚರ್ಚೆಗಳನ್ನು ಮಾಡ್ತಾಯಿದ್ವಿ. ಮಾಡ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಗುರುಗಳು ಹೇಗಿದ್ರು ಅಂದ್ರೆ, ನಾನು ಬರೆದಂಥ ಹಾಡಿಗೆ ವೈಸಿ ಜನಿಗೆ ಅವ್ರು ಹೆಜ್ಜೆ ಹಾಕ್ತಾಯಿದ್ರು. ಆ ಕಡೆ ಹೆಜ್ಜೆ ಹಾಕೋದು ಅಂತ ಹೇಳ್ತಾರೆ. ಅವರು ತಾವೇ ಸ್ವತಃ ಹಾಡ್ಕೊತ ಕುಣಿದಂಥ ಸಂದರ್ಭಗಳಿವೆ. ಇನ್ನೊಬ್ಬ ಗುರುಗಳು ದೇಸಾಯಿ ಅಂತೇಳಿ, ಆನಂತರ ಹಿರೇಗೌಡ್ರು ಅಂತೇಳಿ, ಅವರು ಭಾಳಷ್ಟು ನನಗೆ ಸಾಹಿತ್ಯಿಕ ಪ್ರೋತ್ಸಾಹ, ಈ ಥರ ಬರಿ ಅಂತಂದೇಳಿ ನನಗೆ ಇದು ಮಾಡೋರು. ಸ್ಪೋರ್ಟ್ಸಿನ ಬಗ್ಗೆ ಭಾಳಷ್ಟು ಆಸಕ್ತಿ ಇದೆ ಸರ್ ನನಗೆ. ಮಕ್ಕಳನ್ನು ಕರೆದುಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿನೂ ಕೂಡ ನನ್ನ ಮೇಲೆ ಹೊರಿಸ್ತಾಯಿದ್ರು. ನಾನು ಆ ಮಕ್ಕಳನ್ನು ಜವಾಬ್ದಾರಿಯಿಂದ ಕರ್ಕೊಂಡು ಬಂದು ಅಲ್ಲಿ ಆಗಿನ ಸಮಯದಲ್ಲೇ ರಾಜ್ಯ ಮಟ್ಟದಲ್ಲಿ ಮಕ್ಕಳು ಸಾಧನೆಯನ್ನು ಮಾಡಿದಂಥ ಉದಾಹರಣೆಗಳಿವೆ ಸರ್ ಅಲ್ಲಿ ಆ ಶಾಲೆಯಲ್ಲಿ. ನಂತರ ನಾನು ಮನೆಯ ಪರಿಸ್ಥಿತಿ, ನಾನು ಮನೆ ಹಿರೇಮಗನಾಗಿದ್ದರಿಂದ ನನ್ನ ಸ್ವಂತ ತಾಲೂಕಿಗೆ, ರಾಣೆಬೆನ್ನೂರು ತಾಲೂಕಿಗೆ ಬರ್ತಕ್ಕಂಥ ಅನಿವಾರ್ಯತೆ ಬಂತು. ಆಗ ನಾನು ಅಲ್ಲಿ ಕೂಡ ನಾನು ಹೇಳೋದು ಸ್ವಲ್ಪ ಇದು ಮಾಡಿದೆ. ಏನಂತ ಹೇಳಿದರೆ, ಲಿಂಗದಾಳದಲ್ಲಿ ನೀರಿನ ಸ್ವಲ್ಪ ಬವಣೆ ಸರ್ ಇಲ್ಲ ಆ ಕಡೆ ಭಾಗ, ಗದಗ ಜಿಲ್ಲೆ ಆ ಕಡೆ. ಆದರೆ ನಾನಿದ್ದಂಥ ಊರು, ಆ ಊರ ಮೇಲೆ ಒಂದು ಹಾಡು ಬರೆದದ್ರಂತೆ, ನೀರಿಲ್ಲದ ಊರ ಲಿಂಗದಾಳ ಅಂತ. ಈಗ ಅದು ಪರಿಸ್ಥಿತಿ ಬದಲಾಗಿದೆ, ಸಾಕಷ್ಟು ನೀರಿದೆ, ಮನೆಗೊಂದು ನಳ ಇದೆ. ನಾನು ಹೋದ ಸಂದರ್ಭದಲ್ಲಿ ಭಾಳಷ್ಟು ನೀರಿನ ಬವಣೆ. ಅಂತಹ ಸಂದರ್ಭದಲ್ಲಿ ಕೂಡ ನನ್ನಲ್ಲಿರ್ತಕ್ಕಂಥ ಒಂದು ಪರಿಸರ ಪ್ರೇಮ, ಸುಮಾರು ಗಿಡಗಳನ್ನು ತಂದು ಹಚ್ಚಿ ಶಿಷ್ಯರನ್ನು ಕರ್ಕೊಂಡು ನಾನೂ ಜೊತೆಗೂಡಿ ಎಲ್ಲಿ ನೀರು ಕಾಣ್ತವೋ ನೀರನ್ನು ತಳ್ಳುಗಾಡಿ ಮೂಲಕ ತಂದು ಸಸ್ಯಗಳನ್ನು ಬೆಳೆಸಿದ ಅನುಭವ ನನಗೆ ಇದೆ ಸರ್. ಮಕ್ಕಳು ಕೂಡ ಇವತ್ತು ನನ್ನನ್ನು ನೆನಪು ಮಾಡ್ಕೊಂತಾರೆ. ಆ ಗ್ರಾಮದ ಹಿರಿಯರು, ರಾಜಕಾರಣಿಗಳು, ಹಿರಿಯರು ಕೂಡ ಇದು ವೆಂಕಣ್ಣ ಸರ್ ನೆಟ್ಟಂಥ ಗಿಡ, ಅದು ಬಿಲ್ಡಿಂಗ್ ಒಂದು ಕಟ್ಟಡಕ್ಕೆ ಬಂದಂಥ ಸಂದರ್ಭದಲ್ಲಿ ಕಡಿತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಹಿರಿಯರವರು ನವಲ್ಗುಂದ ಅಂತೇಳಿ ಪ್ರಕಾಶ್ ಅಂತೇನು ಅವ್ರ ಹೆಸರು, ಅವರು ಬಂದು ಇಲ್ಲ ನಾನು ಸರ್ಗೆ ಇಲ್ಲಿಂದ ಕ್ಷಮೆ ಮಾಡೋ ಗಿಡನ ಇದು ಮಾಡ್ತೇನೆ ಅಂತಕ್ಕಂಥ ಮಾತು. ನಿಮ್ಮನ್ನೇ ಗುರು ಶಿಷ್ಯರ ಒಂದು ಇದಕ್ಕೆ ಸಂದರ್ಭಕ್ಕೆ ಹೋದಲ್ಲಿ ನನಗೆ ನೆನಪಾಯ್ತು ನನಗೆ. ಆಗ ಹೇಳಿದರು ಅವರು, ಇಲ್ಲ ಸರ್ ನಿಮ್ಮ ಹಚ್ಚಿದ ಗಿಡಗಳನ್ನ 2 ಕಡಿದಿದ್ದೀವಿ ಅಂತೇಳಿ. ಈಗೂ ಕೂಡ ಅವು ಮರವಾಗಿವೆ. ನಂತರ ಅದೇ ಹವ್ಯಾಸವನ್ನು ಮುಂದುವರಿಸಿಕೊಂಡು ನಾನು ಒಂದು ಮ್ಯೂಚುವಲ್ ಟ್ರಾನ್ಸ್ಫರ್ ಮೇಲೆ ಉದಗಟ್ಟಿ ಬರ್ತೇನೆ ಸರ್, ರಾಣೆಬೆನ್ನೂರು ತಾಲೂಕಿನ ಮಿಡ್ಲೇರಿ ಪಕ್ಕದಲ್ಲಿರ್ತಕ್ಕಂಥ ಒಂದು ಪುಟ್ಟ ಗ್ರಾಮ, ಅಲ್ಲಿ ಬಂದೆ. ಅಲ್ಲಿ ಕೂಡ ನನ್ನಲ್ಲಿ ಯಾವ ಬದಲಾವಣೆ ಇಲ್ಲ. ನಾನು ಲಿಂಗದಾಳದಲ್ಲಿ ಎಷ್ಟು ಕ್ರಿಯಾಶೀಲನಾಗಿದ್ದೋ ಇಲ್ಲೂ ಕೂಡ ಅದೇ ರೀತಿ ಇದ್ದು ಮಕ್ಕಳನ್ನು ಭಾಳಷ್ಟು ಹಚ್ಕೊಂಡು ಪರಿಸರವನ್ನು ಬದಲಾವಣೆ ಮಾಡಿದ್ವಿ. ಏನಂತಂದ್ರೆ, ಅಲ್ಲಿ ಇನ್ನೊಬ್ಬರು BF ತಳವಾರ್ ಅಂತ ಒಬ್ಬ ಶಿಕ್ಷಕರು, ನಾನು ಕೆಳಗಿನ ಮನೆ ಅಂತೇಳಿ ಶಾಮಣ್ಣ ಸರ್ ಅಂತೇಳಿ. ಆ ಶಾಲೆ ಸುಣ್ಣ ಬಣ್ಣ ಕಂಡಿದ್ದ ಸರ್. ಈಗಿನ ಹಾಗೆ ಶಾಲೆಗೆ ಅನುದಾನ ಯಾವುದೂ ಇರಲಿಲ್ಲ ಸರ್ ಆ ಸಮಯದಲ್ಲಿ. ಆಗ ನಾವೆಲ್ಲರೂ ಊರಾಗ ಪಟ್ಟಿಯನ್ನು ಎತ್ತಿ ಶಾಲೆಗೆ ಸುಣ್ಣ ಬಣ್ಣವನ್ನು ಮಾಡಿ ಅಲಂಕಾರ ಮಾಡಿ ಮಕ್ಕಳಿಗೆ ಸ್ವತಃ ಯೂನಿಫಾರ್ಮಿಟಿಯನ್ನು ಮಾಡಿದ್ವಿ ಆ ಶಾಲೆಯಲ್ಲಿ. ಅಲ್ಲಿವರೆಗೂ ಯೂನಿಫಾರ್ಮು ಮಕ್ಕಳು ಕಂಡಿದ್ದಿಲ್ಲ ಸರ್. ಆಮೇಲೆ ಭಾಳಷ್ಟು ಅಲ್ಲಿ ಪಕ್ಕದಲ್ಲೇ ಇದೇ ನದಿ ಇರೋದರಿಂದ ಮಕ್ಕಳ ಬಗ್ಗೆ ಭಾಳಷ್ಟು ಕಾಳಜಿಯನ್ನು ವಹಿಸ್ತಾ ಇದ್ವಿ. ಆ ಮಗುವನ್ನು ಅಲ್ಲಿ ಬಿಡ್ತಾ ಇದ್ದಿಲ್ಲ. ಆ ನಂತರ ಅಲ್ಲಿ ಕೂಡ ನಾನು ಏನು ಮಾಡಿದೆ, ಸುಮಾರು 6 ತೆಂಗಿನ ಗಿಡಗಳನ್ನು ಬೆಳೆಸಿದ್ದೆ ಸರ್. ಈಗೂ ಕೂಡ ಆ ಶಾಲೆಯಲ್ಲಿ ನಾವು ಬೆಳೆಸಿದ ಕೇವಲ 2 ತೆಂಗಿನ ಗಿಡಗಳು ನಮ್ಮ ಅಕ್ಷರ ದಾಸೋಹದ ಬಿಸಿ ಊಟಕ್ಕೆ ತೆಂಗಿನಕಾಯಿಯನ್ನು ಫಲ ನೀಡ್ತಾ ಇದ್ದಾವೆ ಸರ್. 2 ಗಿಡ ಮಾತ್ರ ಅದವು. ಅಲ್ಲಿ ಸ್ವಲ್ಪ 4 ಗಿಡಗಳು ಒಣಗಿದ್ವು ಅಂತ ಹೇಳ್ತಾರೆ. ಈ ರೀತಿ ಹವ್ಯಾಸ ಮಾಡಿ ಸರ್. ಆ ನಂತರ ನಾನೇನು ಮಾಡಿದೆ, ಮತ್ತೊಂದು ನನಗೆ ವರ್ಗಾವಣೆ, ನನ್ನ ಊರ ಪಕ್ಕದಲ್ಲೇ ಅದೇ ಈಗ ಹೇಳಿದ್ನಲ್ಲ ಸರ್, ಫತೇಪುರ ಗ್ರಾಮಕ್ಕೆ ಬರತಕ್ಕಂಥ ಒಂದು ಅವಕಾಶ ಸಿಕ್ತು. ಪ್ರಕಾಶ್ ಗೂಡಿ ಅವರಿಗೆ ನಾನು ಮ್ಯೂಚುವಲನ್ನು ಕೊಟ್ಟು ಪರಸ್ಪರ ವರ್ಗಾವಣೆಗೆ ಸಹಿ ಮಾಡಿಕೊಟ್ಟು ಅಲ್ಲಿಗೆ ಬಂದೆ ಸರ್. ಅಲ್ಲಿ ಬಂದರೂ ಕೂಡ ನಾನು ಸುಮಾರು 18 ವರ್ಷದಿಂದ ಆ ಫತೇಪುರ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ, ಈಗ ನಾನು ಪ್ರಧಾನ ಗುರು 13ನೇ ಇಸ್ವಿಯಿಂದ ಪ್ರಧಾನ ಗುರುವಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಅದಕ್ಕಿಂತ ಪೂರ್ವದಲ್ಲಿ HM ಪಾಟೀಲ್ರು ಅಂತ ಇದ್ದರು. ಅವ್ರ ನಂತರ ಚಾರ್ಜ್ ತೊಗೊಂಡು ನಾನು ಈಗ ಕರ್ತವ್ಯ ನಿರ್ವಹಿಸ್ತೇನೆ ಸರ್. ಈಗ 4 ಗಿಡಗಳು ಫಸಲಿಗೆ ಬಂದಿದೆ ಸರ್. 4 ಗಿಡಗಳ ಒಂದು ಫಸಲನ್ನು ನಮ್ಮ ಅಕ್ಷರ ದಾಸೋಹದ ಅಡುಗೆ ಸಿಬ್ಬಂದಿಯವರು ಅದನ್ನು ಕೊಬ್ಬರಿಯನ್ನು
ತೆಂಗಿನಕಾಯಿಯನ್ನು ಬಳಸಿ ನಮ್ಮ ಮಕ್ಕಳಿಗೆ ಸಿಹಿಯಾದ ಭೋಜನವನ್ನು ಮಾಡಲಿಕ್ಕೆ ಒಂದು ಅನುಕೂಲ ಆಗಿದೆ ಸರ್. ಅದರ ಜೊತೆಗೆ ವಿವಿಧ ಗಿಡಗಳನ್ನು ಬೆಳೆಸೋದು ಸರ್. ಬರೀ ತೆಂಗಿನ ಗಿಡ ಅಷ್ಟೇ ಅಲ್ಲ, ಯಾವುದೇ ಸಸ್ಯ ಸೇರಿ ಹೂವಿನ ಗಿಡದಿಂದ ಎಲ್ಲವನ್ನೂ ಕೂಡ ಶಾಲೆ ಬಳಸೋದು ಅಷ್ಟೇ ಮಕ್ಕಳು ಕೂಡ ನನಗೆ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಅವರು ಓದೋದ್ರ ಬಗ್ಗೆಯೂ ಕೂಡ ಅಷ್ಟೇ ಕಾಳಜಿನ ವಹಿಸ್ತಾನೆ. ಯಾವುದಾದ್ರು ಮಗು ಯಾವುದೇ ಒಂದು ಬಡತನದಲ್ಲಿರ್ತಕ್ಕಂಥ ಯಾಕಂದರೆ ನಾನು ಕೂಡ ಒಂದು ಬಡ ಕೂಲಿಕಾರ ಕುಟುಂಬದಿಂದ ಬಂದವನಾಗಿದ್ದರಿಂದ ಆ ನೋವು ಮತ್ತು ಮಕ್ಕಳ ಒಂದು ಕಳಕಳಿ ಇರೋದರಿಂದ ಆ ಮಕ್ಕಳನ್ನು ನಾವು ದತ್ತು ತಗೊಂಡು, ಇನ್ನೊಬ್ಬರು ಕಿರಿಯರ್ ಸರ್ ಅಂತಿದ್ರು, ಅವರು ಕೂಡ ನಾವು ಮಕ್ಕಳನ್ನು ದತ್ತು ತೊಗೊತಿದ್ವಿ ಸರ್. ನಾವು ಮಕ್ಕಳನ್ನು ತೊಗೊಂಡು ಆ ಮಕ್ಕಳಿಗೆ ಶೈಕ್ಷಣಿಕ ವ್ಯವಸ್ಥೆಯನ್ನು ಮಾಡಿ, ಏನಾದರೂ ನೋಟ್ ಪುಸ್ತಕ, ಆ ಬಟ್ಟೆಯಿಂದ ಕೂಡ ಸರ್. ಒಂದು ಮಗು ಶಾಲೆ ಅಂದ್ಬಿಟ್ಟು ಸರ್, ನಾನು ಈಗ ಈ ಶಾಲೆಯಲ್ಲಿ ಒಂದು ನಮ್ಮ ಫತೇಪುರ ಶಾಲೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಆ ಮಗು ಶಾಲೆಯನ್ನು ಬಿಟ್ಟು ಭತ್ತ ಕೊಯ್ಲಿಕ್ಕೆ ಹೋಗಿರ್ತಿದ್ಲು. ಯಾಕಮ್ಮ ಬಂದಿಲ್ಲ ಅಂತ ಕೇಳಿದಾಗ ಇಲ್ಲ ಅಂತಂದೇಳಿ, ಇಲ್ಲ ಸರ್ ಅಲ್ಲಿದೆ ಅಂತ ಗದ್ದಿಗೆ ನಾನೇ ಬೈಕ್ ತೊಗೊಂಡೋಗಿ ಆ ಮಗುವನ್ನು ಕರೆದುಕೊಂಡು ಬಂದು ಅವಳಿಗೆ ಆಗ ನಮ್ಮ ತುಮ್ಮಿಕಟ್ಟಿ ಗ್ರಾಮಕ್ಕೆ ಬಂದು ಅವಳಿಗೊಂದು ಜೊತೆ ಬಟ್ಟೆಯನ್ನು ಕೊಡಿಸಿ ಹೋಗಿ ಆ ಕಣ್ಣು ಆಕೆ ಶಾಲೆಗೆ ಕರ್ಕೊಂಬಂದಂಥ ಉದಾಹರಣೆ ಬಂದು ಸರ್. ಅದೇ ರೀತಿ ಈ ವರ್ಷದ ಶೈಕ್ಷಣಿಕ ವರ್ಷಕ್ಕೂ ಕೂಡ ಕುಸ್ಕಟ್ಟಿಯ ಒಂದು ಮಗುವನ್ನು ನಾನು ದತ್ತು ಪಡೆದಿದ್ದೇನೆ ಸರ್. ಅದು ನನಗೆ ಭಾಳ ಉತ್ಸಾಹ ಮತ್ತು ನನಗೆ ಏನೋ ಹೆಲ್ಪ್ ಮಾಡಬೇಕು, ಸಹಾಯ ಮಾಡೋಕ್ಕೆ ಮಕ್ಕಳಿಗೆ ಅಂತಕ್ಕಂಥ ಮನೋಭಾವ. ಆ ಮಕ್ಕಳ ಸಂಖ್ಯೆ ಭಾಳ ಕಡಿಮೆ ಸರ್ ನಮ್ಮಲ್ಲಿ. ಅಲ್ಲಿ ಸ್ವಲ್ಪ ಆಂಗ್ಲ ಮಾಧ್ಯಮದ ವ್ಯಾಮೋಹ ಹೆಚ್ಚಿಗೆ ಇರೋದ್ರಿಂದ ನಾವು ಏನಾದರೂ ಪ್ರಯತ್ನ ಮಾಡಬೇಕು ಅನ್ನೋ ಒಂದು ಉತ್ಕಟೆ ಹೆಚ್ಚೆ ಸರ್. ಆ ಮಗುವನ್ನು ಕೂಡ ನಾನು ತೊಗೊಂಡೇನೆ. ಅವನು ಎಲ್ಲಿ ತನಕ ಓದ್ತಾನೆ ಅಲ್ಲಿ ತನಕ ನಾವು ಓದಿಸ್ಬೇಕು ಅಂತ ಒಂದು ಆಶೆಯನ್ನು ಕಂಡೆ ಸರ್. ನಿನ್ನೆ ಕೂಡ ಆ ಮಗು ಭೇಟಿ ಆದ. ನೋಡಪ್ಪ, ಈಗಾಗಲೇ ನಾನು ಇನ್ನೀಗ ಶೈಕ್ಷಣಿಕ ಚಟುವಟಿಕೆ ಎಲ್ಲ ಪುಸ್ತಕಗಳು ಎಲ್ಲ ಬಂದು ಅದಾವೆ ಮನ್ಯಾಗ, ನೀನು ನಮ್ಮ ಶಾಲೆ ಬಾ ಕೊಡ್ತೀನಿ ಅಂತಕ್ಕಂಥ ಮಾತು ಸರ್. ನಮ್ಮ ಸ್ಟಾಫು ಅದೇ ರೀತಿ ಇದ್ದಾರೆ ಸರ್. ಎಚ್ ಎನ್ ಬೆಳ್ಳಿ ಅಂತ ಇದ್ದಾರೆ, ಕರ್ಜಿಗಿ ಸರ್ ಅಂತ ಇದ್ದಾರೆ. ಎಲ್ಲರೂ ಕೂಡ ನಾವು ತುಂಬ ಚೆನ್ನಾಗಿ ನಮ್ಮ ಶಾಲೆ ಮತ್ತು ನಮ್ಮ ಸರ್ಕಾರಿ ಶಾಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನಾವು ಶ್ರಮ ವಹಿಸೋದು, ಅದು ನನಗೆ ಸರ್ಕಾರಿ ಶಾಲೆ ಬಗ್ಗೆ ಭಾಳ ಅಪಾರವಾದಂಥ ಹೆಮ್ಮೆ ಸರ್ ನನಗೆ. ಆ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಗೆ ಎಲ್ಲ ಮಕ್ಕಳು ಅಡ್ಮಿಷನ್ ಮಾಡಿಸ್ಬೇಕು, ಸರ್ಕಾರಿ ಶಾಲೆಯನ್ನು ಉಳಿಸ್ಬೇಕು. ಈಗ ನೋಡ್ತಾ ಇದ್ದೀರಿ ಸರ್, ನಮ್ಮ ಈಗ ಶಾಲೆಗಳ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದ್ದರಿಂದ ಮರ್ಜ್ ಮಾಡ್ತಕ್ಕಂಥ ವಿಷಯ ಬಂದಾಗ ಭಾಳ ನೋವು ಅನಿಸ್ತದೆ ಸರ್. ಆನಂತರ ಕಳೆದ ವರ್ಷ ನನ್ನ ಶಾಲೆಗೆ ದಿಢೀರ್ನೇ ಮಕ್ಕಳು ಟೀಚ್ ಹೋಗ್ಬಿಟ್ಟು, ನೀವು ನಂಬಲೇಬೇಕು ಸರ್, ಎಷ್ಟು ನಾನು ಮನಸ್ಸಿಗೆ ನೋವು ಮಾಡ್ಕೊಂಡೆ ಅಂತ ಹೇಳಿದ್ರೆ, ನನ್ನ ಕುಟುಂಬದಲ್ಲಿ ನನ್ನ ಮನೆತನದಲ್ಲಿ ಏನಾದರೂ ಒಂದು ನೋವು ಸಂಭವಿಸಿದ್ರೆ ನಾನು ಅಷ್ಟೊಂದು ವ್ಯಥೆ ಪಡ್ತಾ ಇದ್ದೆನಲ್ಲೋ, ಮಕ್ಕಳ ಸಂಖ್ಯೆ ಕಡಿಮೆ ಆಗಿದ್ದಕ್ಕೆ ನನಗೆ ಅಷ್ಟೊಂದು ನೋವು ಒಬ್ಬನೇ ಪರಿತಾಪಿಸ್ತಾ ಇದ್ದೆ. ಆಮೇಲೆ ಅಷ್ಟೇ ನಾನು ಫೀಡ್ಬ್ಯಾಕ್ ಮಾಡಿದೆ, ಹಂಗಾದ್ರೆ ನಾವೇನು ಮಾಡಬೇಕು, ಶಿಕ್ಷಕರಾದ್ರೆ ಕರ್ತವ್ಯ ಏನು, ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಮಕ್ಕಳನ್ನ ನಾವು ಹೇಗೆ ರೀತಿ ಮಾಡ್ಬೇಕಂತಂದೇಳಿ ನಾನು ಮನನ ಮಾಡಿಕೊಂಡು ಮತ್ತೆ ಪಾಲಕರನ್ನು ಸಂಪರ್ಕ ಮಾಡಿ ಅವ್ರ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಂಡು ಈ ಸಲ 40 ಮಕ್ಕಳನ್ನು ನಾವು ಶಾಲೆಗೆ ಮಾಡಿದ್ದೀವಿ ಸರ್. 40 ಮಕ್ಕಳಿದ್ದಾರೆ ನಮ್ಮ ಶಾಲೆಯಲ್ಲಿ. ಎಲ್ಲ ಮಕ್ಕಳು ಚೆನ್ನಾಗಿ ಓದ್ತಾರೆ ಸರ್. ಆ ಓದೋದ್ರ ಬಗ್ಗೆ ಏನಿಲ್ಲ, ನನಗೆ ಸಂತೃಪ್ತಿಯ ನಿವೃತ್ತಿ ಅಂತಾರೆ ಸರ್, ಆ ರೀತಿ ನಿವೃತ್ತಿ ಇದೆ. ಈಗ ಯಾವುದೇ ರೀತಿಯ ಒಂದು ಬೇಸರ ಇಲ್ಲ, ಖುಷಿಯಿಂದ ನಾನು ನಿವೃತ್ತಿಯನ್ನು ಹೊಂದತಕ್ಕಂಥ ಇಚ್ಛೆಯನ್ನು ಹೊಂದಿದ್ದೇನೆ. ವೃತ್ತಿಯಲ್ಲಿ ಸಂತೃಪ್ತಿ ಇದೆ ಸರ್. ನನ್ನ ಶಿಕ್ಷಕ ವೃತ್ತಿಯಲ್ಲಿ ಸಂತೃಪ್ತಿಯನ್ನು ಕಂಡುಕೊಂಡಿದ್ದೇನೆ. ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮಂಥ ಮಾಧ್ಯಮದವರು ಕೂಡ ನನಗೆ ಈಗ ಕಾವ್ಯಧಾರೆ ಅಂತ ಈ ಕಾರ್ಯಕ್ರಮದ ಮೂಲಕ ನಮ್ಮನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಹಾಗೆ ನನ್ನಲ್ಲಿರ್ತಕ್ಕಂಥ ಸಾಹಿತ್ಯವನ್ನು ಅನೇಕ ಸಂಘ ಸಂಸ್ಥೆಗೂ ಕೂಡ ಗುರುತಿಸಿ ನಾನು ಬೆಳೆಸಿದ್ದಾರೆ ಸರ್. ಅದಕ್ಕೆ ನಾನು ನಿವೃತ್ತಿ ಜೀವನ ಮೇ 31 ಬಂತಂದ್ರೆ ನಾನು ಖುಷಿಯಿಂದ ನಾನು ಸ್ವೀಕಾರ ಮಾಡ್ತೀನಿ. ನಾನು ಚಟುವಟಿಕೆ ಸ್ವಭಾವದ ವ್ಯಕ್ತಿ ಆಗಿದ್ದರಿಂದ ಕೂಡೋದಿಲ್ಲ. ಶೈಕ್ಷಣಿಕವಾಗಿ ಎಲ್ಲ ಶಾಲೆಗೂ ನನ್ನ ಕೈಲಾದಷ್ಟು ಸೇವೆಯನ್ನು, ಜೊತೆಗೆ ಸಹಾಯ, ಜೊತೆಗೆ ಆ ಮಕ್ಕಳಿಗೆ ಸಾಧ್ಯ ಆದರೆ ಬೋಧನೆ ಮಾಡ್ತಕ್ಕಂಥ ಹವ್ಯಾಸವನ್ನು, ಕಟಿಯಚ್ಛೆಯನ್ನು ಕೂಡ ನಾನು ಹೊಂದಿದ್ದೇನೆ ಸರ್. ಇತ್ತೀಚಿನ ದಿನಗಳಲ್ಲಿ ನಾವು ನೋಡುವಾಗ ರಸ್ತೆ ಅಪಘಾತಗಳ ಸಂಖ್ಯೆ ಬಹಳ ಹೆಚ್ಚುತ್ತಾ ಇದೆ ಸರ್. ಆ ಹಿನ್ನೆಲೆಯಲ್ಲಿ ತಮ್ಮ ಕವಿತೆಗಳು, ಅನೇಕ ಕವಿತೆಗಳಲ್ಲಿ ತಾವು ಸಮಾಜಮುಖಿ ವಿಚಾರಗಳನ್ನು ಮತ್ತು ಸಂದೇಶವನ್ನು ನೀಡುವಂತಹ ಮತ್ತು ಜಾಗೃತಿಯನ್ನು ಮೂಡಿಸುವಂತಹ ಅನೇಕ ಕವಿತೆಗಳನ್ನು ರಚನೆ ಮಾಡಿದಿರಿ ಅಂತೇಳಿ ನಮಗೆ ಗೊತ್ತಾದಾಗ, ಅದರಲ್ಲಿ ಒಂದು ಈ ಸಂಚಾರಿ ನಿಯಮದ ಕುರಿತು ಕೂಡ ತಾವು ಕವಿತೆಯನ್ನು ರಚಿಸಿ ಅಲ್ಲಲ್ಲೇ ಅದನ್ನು ವಾಚನವನ್ನು ಕೂಡ ಮಾಡಿ ಒಂದಷ್ಟು ಈ ಪಾದಚಾರಿಗಳಿಗೆ ಮತ್ತು ವಾಹನ ಸವಾರರಿಗೆ ಜಾಗೃತಿಯನ್ನು ಮೂಡಿಸುವ ಹಿನ್ನೆಲೆಯಲ್ಲಿ ಆ ಕವಿತೆಯನ್ನು ತಾವು ಸದುಪಯೋಗಪಡಿಸ್ಕೊಂಡಿದ್ದೀರಿ. ಆ ಹಿನ್ನೆಲೆಯಲ್ಲಿ ನಮ್ಮ ಒಂದು ಕಾವ್ಯಧಾರೆಯ ಈ ಕಾರ್ಯಕ್ರಮದಲ್ಲೂ ಕೂಡ ಒಂದಷ್ಟು ವಾಹನ ಸವಾರರಿಗೆ ಅದು ಜಾಗೃತಿಯನ್ನು ಮೂಡಿಸಲಿ ಅನ್ನೋ ಹಿನ್ನೆಲೆಯಲ್ಲಿ ಅದನ್ನು ವಾಚನ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೀನಿ ಸರ್. ಆಯ್ತು ಸರ್. ಸಂಚಾರಿ ನಿಯಮ ಕುರಿತು ನಾನು ಒಂದು ಚುಟುಕು ಹೇಳಿ ನಾನೊಂದು ಕವಿತೆಯನ್ನು ಓದ್ತೇನೆ ಸರ್. ಅತಿ ವೇಗದ ವಾಹನ ಸವಾರ ಸೇರುವನು ಬಹುಬೇಗ ಶವಗಾರ. ಅತಿ ವೇಗದ ವಾಹನ ಸವಾರ ಸೇರುವನು ಬಹುಬೇಗ ಶವಗಾರ. ಸವಾರ ಅಂಥೇಳಿ ಶಿರೋನಾಮೆ. ಇನ್ನೊಂದು ಕವನ ಸರ್, ಸಂಚಾರಿ ನಿಯಮ ಪಾಲಿಸಿ. ಸಂಚಾರಿ ನಿಯಮವನ್ನು ಪಾಲಿಸಬೇಕಣ್ಣ, ಕಾನೂನಿಗೆ ತಲೆ ಬಾಗಬೇಕಣ್ಣ.
ಸಂಚಾರಿ ನಿಯಮವ ಪಾಲಿಸಬೇಕಣ್ಣ, ಕಾನೂನಿಗೆ ಶಿರ ಬಾಗಬೇಕಣ್ಣ. ಪಾದಚಾರಿಯಾದರೇನು, ವಾಹನ ಸವಾರರಾದರೇನು, ರಸ್ತೆ ನಿಯಮ ಪಾಲಿಸಬೇಕಣ್ಣ, ಕಾನೂನಿಗೆ ಶರಣು ಎನ್ನಬೇಕಣ್ಣ. ಕಾನೂನಿಗೆ ಶರಣು ಎನ್ನಬೇಕಣ್ಣ. ರಸ್ತೆಯ ಎಡಬದಿ ಚಲಿಸಬೇಕಣ್ಣ, ನಿಯಮ ಪಾಲನೆ ಮಾಡಬೇಕಣ್ಣ. ರಸ್ತೆಯ ಎಡಬದಿ ಚಲಿಸಬೇಕಣ್ಣ, ನಿಯಮ ಪಾಲನೆ ಮಾಡಬೇಕಣ್ಣ. ಶಿರಸ್ತ್ರಾಣ ಸವಾರಂಗೆ ರಕ್ಷಾ ಕವಚವಣ್ಣ. ಶಿರಸ್ತ್ರಾಣ ವಾಹನ ಸವಾರಂಗೆ ರಕ್ಷಾ ಕವಚವಣ್ಣ. ತಪ್ಪದೆ ದ್ವಿಚಕ್ರ ವಾಹನ ಸವಾರರು ಧರಿಸಬೇಕು ಶಿರಸ್ತ್ರಾಣವನ್ನು. ರಸ್ತೆ ಚೆನ್ನಾಗಿದೆ ಅಂತ ಅಡ್ಡಾದಿಡ್ಡಿ ಹೋಗಬಾರ್ದಣ್ಣ. ರಸ್ತೆ ಚೆನ್ನಾಗಿದೆ ಅಂತ ಅಡ್ಡಾದಿಡ್ಡಿ ಹೋಗಬಾರ್ದಣ್ಣ. ಹೋದರೆ ಎದುರು ಬರೋ ವಾಹನಕ್ಕೆ ನೀ ಆಹಾರವಾಗ್ತೀಯಣ್ಣ. ಹೋದರೆ ಎದುರು ಬರೋ ವಾಹನಕ್ಕೆ ನೀನು ಆಹಾರವಾಗ್ತೀಯಣ್ಣ. ರಸ್ತೆ ಏನು ನಿಮ್ಮಪ್ಪಂದ ಅಂತ ಕೇಳಬೇಡಣ್ಣ. ರಸ್ತೆ ಏನು ನಿಮ್ಮಪ್ಪಂದೇನ ಅಂತ ಕೇಳಬೇಡಣ್ಣ. ಅದು ಸಾರ್ವಜನಿಕ ಆಸ್ತಿ ಅನ್ನೋದನ್ನು ನೀ ಎಂದೂ ಮರಿಬೇಡಣ್ಣ. ಅದು ಸಾರ್ವಜನಿಕ ಆಸ್ತಿ ಅನ್ನೋದನ್ನು ನೀ ಎಂದೂ ಮರಿಬೇಡಣ್ಣ. ಸೂಚನಾ ಫಲಕ ನೋಡ್ತಾ ಸಾಗಬೇಕಣ್ಣ. ಸೂಚನಾ ಫಲಕವ ನೋಡ್ತಾ ಸಾಗಬೇಕಣ್ಣ. ಮದ್ಯಪಾನ ಮಾಡಿ ವಾಹನ ನಡೆಸಲೇಬಾರ್ದಣ್ಣ. ಮದ್ಯಪಾನ ಮಾಡಿ ವಾಹನವನ್ನು ನಡೆಸಲೇಬಾರ್ದಣ್ಣ. ನಡೆಸಿದೆ ಆದರೆ ನಿನ್ನ ಸಾವಿನ ಗುಂಡಿ ನೀನೇ ತೋಡ್ಕೊಂಡಂಗಣ್ಣ. ನಡೆಸಿದರೆ ನಿನ್ನ ಸಾವಿನ ಗುಂಡಿನ ನೀನೇ ತೋಡ್ಕೊಂಡಂಗಣ್ಣ. ನಿನ್ನ ಸತಿ ಸುತರು ಬೀದಿ ಪಾಲು ಗ್ಯಾರಂಟಿ ಆಗ್ತಾರಣ್ಣ. ನಿನ್ನ ಸತಿ ಸುತರು ಬೀದಿ ಪಾಲು ಗ್ಯಾರಂಟಿ ಆಗ್ತಾರಣ್ಣ. ಹುಟ್ಟಿ ಬರೋಕ ಜೀವ ಏನು ಹುಲ್ ಬೀಜ ಏನಣ್ಣ. ಹುಟ್ಟಿ ಬರೋಕ ಜೀವ ಏನು ಹುಲ್ ಬೀಜ ಏನಣ್ಣ. ಹುಟ್ಟಿದ ಮೇಲೆ ಏನಾದರೊಂದು ಸಾಧನೆ ಮಾಡಲೇಬೇಕಣ್ಣ. ಹುಟ್ಟಿ ಬಂದ ಮೇಲೆ ನಾವು ಏನಾದರೊಂದು ಸಾಧನೆ ಮಾಡಲೇಬೇಕಣ್ಣ. ಹಿರಿಯರು ಹೇಳಿದ ಮಾತು ಕೇಳ್ಬೇಕಣ್ಣ. ಹಿರಿಯರು ಹೇಳಿದ ಮಾತು ಕೇಳ್ಬೇಕಣ್ಣ. 80ರಾಗ ಹೋಗೋದನ್ನು ಬಿಡಬೇಕಣ್ಣ. 80ರಾಗ ಹೋಗೋದನ್ನು ಬಿಡಬೇಕಣ್ಣ. ನಿಧಾನಕ್ಕೆ ಸಾಗಬೇಕಣ್ಣ. ನಮ್ಮ ಜೀವವನ್ನು ರಕ್ಷಣೆ ಮಾಡ್ಕೋಬೇಕಣ್ಣ. ತಾವು ಸಾಹಿತ್ಯಿಕ ಚಟುವಟಿಕೆಯಲ್ಲಿ ಒಂದು ಸ್ಥಳೀಯ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದವರೆಗೂ ಕೂಡ ಅನೇಕ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿ ತಮ್ಮ ಕವಿತೆಯನ್ನು ವಾಚಿಸಿದಿರಿ ಸರ್. ಹಾಗೆಯೇ ಅನೇಕ ಭಾಷಣಗಳಲ್ಲಿ ಮತ್ತು ಉಪನ್ಯಾಸಗಳಲ್ಲಿಯೂ ಕೂಡ ಒಂದು ಸಮಾಜಮುಖಿಯಾಗಿ ಜನರನ್ನು ಜಾಗೃತಗೊಳಿಸುವಂಥ ಭಾಷಣಗಳನ್ನು ಉಪನ್ಯಾಸಗಳನ್ನು ಕೂಡ ನೀಡಿದಿರಿ. ಹಾಗೆಯೇ ಮತ್ತೊಂದು ನಾವು ನೆನಪಿಸ್ಕೊಳ್ಳಲೇಬೇಕಾದಂಥ ಮತ್ತು ನಿಮ್ಮ ಒಂದು ಕಾರ್ಯಕ್ಕೆ ಶ್ಲಾಘನೆಯನ್ನು ವ್ಯಕ್ತಪಡಿಸ್ಬೋದಾದಂಥ ಒಂದು ಕಾರ್ಯ ಅಂತೇಳಿದರೆ ಅದು ಮದ್ಯ ನಿಷೇಧ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಂಡು ಆ ಮೂಲಕ ಒಂದು ಜನರನ್ನು, ಯಾಕೆಂತೇಳಿದರೆ ಇವತ್ತಿನ ಯುವ ಪೀಳಿಗೆಯೂ ಕೂಡ ಒಂದು ಖುಷಿಗಾಗಲಿ ಅಥವಾ ದುಃಖಕ್ಕಾಗಲಿ ಎರಡಕ್ಕೂ ಕೂಡ ಅತಿ ಹೆಚ್ಚು ಮದ್ಯಪಾನದ ಮೊರೆ ಹೋಗುವಂಥ ಒಂದು ನಾವು ಲಕ್ಷಣಗಳನ್ನು ಭಾಳಷ್ಟು ಕಾಣ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಆ ಒಂದು ತಮ್ಮ ಮದ್ಯ ನಿಷೇಧದ ಕಾರ್ಯವೂ ಕೂಡ ಅನೇಕ ಜನರಿಗೆ ಜಾಗೃತಿಯನ್ನು ಮೂಡಿಸಿ ಅದು ಆ ಮದ್ಯಪಾನದಿಂದ ಜನರನ್ನು ದೂರ ಮಾಡೋದಕ್ಕೆ ಪ್ರೇರಣೆಯನ್ನು ನೀಡಿದಂತಹ ಅನೇಕ ಘಟನೆಗಳು ಕೂಡ ತಮ್ಮಲ್ಲಿ ಜೊತೆಯಾಗಿದ್ದಾವೆ. ಹಾಗಾಗಿ ಇಂಥ ಒಂದು ಮಾದರಿ ಕಾರ್ಯಕ್ರಮಗಳ ಕುರಿತು, ಕವಿಗೋಷ್ಠಿಗಳ ಕುರಿತು ಮತ್ತು ಈ ಒಂದು ಮದ್ಯಪಾನ ನಿಷೇಧದ ಕಾರ್ಯಕ್ರಮಗಳಲ್ಲಿ ತಾವು ಭಾಗವಹಿಸುವಂಥದ್ರ ಕುರಿತು, ಹಾಗೆಯೇ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ತಮ್ಮನ್ನು ಅರಸ್ಕೊಂಡು ಬಂದಿದ್ದಾವೆ. ಆ ಕುರಿತು ಕೂಡ ಒಂದಷ್ಟು ಇಲ್ಲಿ ನಮ್ಮೊಂದಿಗೆ ಮೆಲುಕು ಹಾಕಿ ಸರ್. ಸರ್, ನನಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಬಂದಿದ್ದಾವೆ ಅಂತ ಸರ್ ಹೇಳಿದರು. ಹೌದು ಸರ್, ಬಂದಿದ್ದಾವೆ. ಕಾರಣ ನಮ್ಮಲ್ಲಿರ್ತಕ್ಕಂಥ ಸಾಹಿತ್ಯವನ್ನು ಗುರುತಿಸಿ ಆ ಸಂಘ ಸಂಸ್ಥೆಯವರು ಇವತ್ತು ಕೊಟ್ಟಿದ್ದಾರೆ ಅಂದರೆ ಅವ್ರು ನಾವು ಸ್ಮರಣೆ ಮಾಡಲೇಬೇಕು. ನನಗೆ ಇಲಾಖೆಯಿಂದನೂ ಕೂಡ ಪ್ರಶಸ್ತಿ ಪುರಸ್ಕಾರಗಳು ಕೊಟ್ಟಿದ್ದಾರೆ. ನಮ್ಮ ಜವಾಬ್ದಾರಿಯನ್ನು ಕೂಡ ಹೆಚ್ಚಿದ್ದಾರೆ. ಅವು ಯಾವುವು ಅಂತಕ್ಕಂಥ ನಾನು ಕಿರು ಪರಿಚಯದಲ್ಲಿ ಹೇಳ್ಬಿಡ್ತೇನೆ ಸರ್. 2008ರಲ್ಲಿ ಖ್ಯಾತ ಕಾದಂಬರಿಕಾರ ದೂನಿಂ ಬೆಳಗಲಿ ಅವರ ಒಂದು ಪ್ರತಿಷ್ಠಾನದ ವತಿಯಿಂದ ನನಗೆ ಬನಹಟ್ಟಿಯಲ್ಲಿ, ಅಂದರೆ ಈಗಿನ ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿಯಲ್ಲಿ ನನಗೆ ಚುಟುಕು ಸ್ಪರ್ಧೆಯಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶ ಸಿಕ್ತು ಸರ್. ಆ ಸಿಕ್ಕಂಥ ಸಂದರ್ಭದಲ್ಲಿ 3 ಚುಟುಕುಗಳನ್ನು ಅವ್ರು ಕೇಳಿದರು. 3 ಚುಟುಕು ಕಳಿಸಿದ್ದೆ. ಆ 3 ಚುಟುಕಿಗೆ ನಾನು ಪ್ರಥಮ ಸ್ಥಾನವನ್ನು ಪಡೆದು ನಾನು ಬನಹಟ್ಟಿಯ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೇನೆ. ಅದ್ಭುತವಾದಂಥ ಕಾರ್ಯಕ್ರಮ ಸರ್. ಯಾಕಂದರೆ ನಾನು ಇಷ್ಟೊಂದು ಕವಿಗೋಷ್ಠಿಗಳ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು ಕೂಡ ಆ ಥರ ಕಾರ್ಯಕ್ರಮವನ್ನು ನಾನು ನೋಡಿಲ್ಲ. ತುಂಬ 3 ಜನ ನಾವಿದ್ವಿ. ಪ್ರಥಮ ಸ್ಥಾನ ನನ್ನದಾದರೆ ರಾಣೆಬೆನ್ನೂರು ತಾಲೂಕಿನಿಂದ ಅಥವಾ ಹಾವೇರಿ ಜಿಲ್ಲೆಯಿಂದ, ಇನ್ನೊಬ್ಬರು ಚನ್ನಗಿರಿ ತಾಲೂಕಿನವರು, ಒಬ್ಬರು ಉಡುಪಿಯವರು. ಈ ರೀತಿ 3 ಜನ ನಾವು ಕೂಡಿಕೊಂಡು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ಅದೇ ದೊಡ್ಡ ಇಡೀ ಗ್ರಾಮಸ್ಥರು ಆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದರು. ಬನಹಟ್ಟಿಯನ್ನು ನೋಡ್ತಕ್ಕಂಥ ಸೌಭಾಗ್ಯ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕವನವನ್ನು ವಾಚನ ಮಾಡಿದ ಸಂದರ್ಭದಲ್ಲಿ ಮತ್ತೊಂದು ಸಲ ನಮ್ಮ ಬಾಯಿಂದ ಆ ಕವನವನ್ನು ಚುಟುಕನ್ನು ಕೇಳಿಸಿದಂಥ ಸಂದರ್ಭ ಸರ್. ಅವರಿಗೆ ನನ್ನನ್ನು ಆಯ್ಕೆ ಮಾಡಿ
ನನ್ನಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸಿದ್ದಕ್ಕಾಗಿ ಧೂನಿಂ ಬೆಳಗಲಿ ಪ್ರತಿಷ್ಠಾಪನಾ ಹಾಗೂ ಮಧುಕೇಶ್ವರ ಬೆಳಗಲಿ ಅವರಿಗೆ ಈ ಕಾವ್ಯಧಾರೆ ಮೂಲಕ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತೇನೆ ಸರ್. ಇನ್ನು ಕಲಾ ವಿಕಾಸ ಪರಿಷತ್ತು ಗದಗ ಜಿಲ್ಲೆ ಗದಗ ಇವರು ಕೂಡ ಕಾರಿನಲ್ಲಿ ಚುಟುಕು ಬರೀತಕ್ಕಂಥ ಸ್ಪರ್ಧೆಯನ್ನು ಏರ್ಪಡಿಸಿದರು ಸರ್. ಅಲ್ಲಿ ಕೂಡ ಕಾರಿನಲ್ಲಿ ಚುಟುಕನ್ನು ಬರೆದು ಕಳಿಸಿದ್ದೆ. ಕೇವಲ ತ್ರಿಪದಿ 3 ಸಾಲಿನ ಒಂದು ಚುಟುಕಿಗೆ ನಾನು ಪ್ರಥಮ ಸ್ಥಾನವನ್ನು ಪಡೆದೆ. ಅಲ್ಲಿ ನನಗೆ ಕವಿಚೇತನ ಅಂತಕ್ಕಂಥ ಪ್ರಶಸ್ತಿಯನ್ನು ನೀಡಿ ಈ ಕಲಾ ವಿಕಾಸ ಪರಿಷತ್ನವರು ನನ್ನನ್ನು ಗುರುತಿಸಿ ನನಗೆ ಸನ್ಮಾನವನ್ನು ಮಾಡಿ ಕಳಿಸಿದ್ದಾರೆ. ಅವ್ರಿಗೂ ಕೂಡ ಈ ಒಂದು ಕಾವ್ಯಧಾರೆ ಕಾರ್ಯಕ್ರಮದ ಮುಖೇನ ನಾನು ಅವರಿಗೆ ಕೃತಜ್ಞತಾ ಭಾವವನ್ನು ಅರ್ಪಿಸ್ತೇನೆ. ಅವರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ ಸರ್. ಇನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಅಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ, ಸ್ವಾಮಿ ವಿವೇಕಾನಂದ ರಾಷ್ಟ್ರೀಯ ಸದ್ಭಾವನಾ ಪ್ರಶಸ್ತಿ ಅಂತೇಳಿ. ಅದು ಕೂಡ 2016-17ನೇ ಇಸ್ವಿಯಲ್ಲಿ ಹೋಗಿ ಅಲ್ಲಿ ಕೂಡ ಒಂದು ಸದ್ಭಾವನಾ ಪ್ರಶಸ್ತಿಗೆ ಭಾಜನಾಗಿದ್ದೆ. ಅಲ್ಲಿ ಕೂಡ ಸನ್ಮಾನವನ್ನು ಸ್ವೀಕಾರ ಮಾಡಿಕೊಂಡು ಬಂದಂಥ ಸಂದರ್ಭ ಕನ್ನಡ ಸಾಹಿತ್ಯ ಪರಿಷತ್ತು ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಕೃತಜ್ಞತೆಯನ್ನು ನಾನು ತಿಳಿಸಿದ್ದೇನೆ ಸರ್. ಇನ್ನು ರಾಜ್ಯ ಮಟ್ಟದ ಚುಟುಕು ಸ್ಪರ್ಧೆ ಕೊಪ್ಪಳ, ಈಗಿನ ಶ್ರೀಗಳು ಒಂದು ತಾವೆಲ್ಲ ಕೇಳಿದ್ದೀರಿ, ಕೊಪ್ಪಳಕ್ಕೆ ಹೋಗಿ ಅಲ್ಲಿ ಕೂಡ ನಾನು ಚುಟುಕು ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಬಂದೆ. ಪತ್ರಿಕಾ ಪ್ರಕಟಣೆಯನ್ನು ನೋಡಿ ಚುಟುಕನ್ನು ಕಳಿಸಿಕೊಟ್ಟಿದ್ದೆ. ಅಲ್ಲಿ ಕೂಡ ನಾನು ಪ್ರಥಮ ಸ್ಥಾನ ಬಂದಿದ್ದಕ್ಕಾಗಿ ಚುಟುಕು ವಾಚನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶ್ರೀಗಳಿಂದ ನನಗೆ ಚುಟುಕು ಕವಿ ಚೇತನ ಚುಟುಕು ಕವಿ ಶ್ರೇಷ್ಠ ಅಂತಕ್ಕಂಥ ಪ್ರಶಸ್ತಿಯನ್ನು ನೀಡಿ ಶ್ರೀಗಳು ಕೂಡ ನನಗೆ ಆಶೀರ್ವಾದವನ್ನು ಮಾಡ್ತಾರೆ. ಇನ್ನು ನಮ್ಮ ಹಾವೇರಿ ಜಿಲ್ಲೆಯ ಜಿಲ್ಲಾ ಮಟ್ಟದ ಲೇಖನ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದರು ಸರ್. 2009 ಮತ್ತು 10ನೇ ಸಾಲಿನಲ್ಲಿ ನಾನು ಮೂಲತಃ ತುಮ್ಮಿನಕಟ್ಟಿ ಗ್ರಾಮದವನಾಗಿದ್ದರಿಂದ ನೇಕಾರನ ಬದುಕು ಬವಣೆಗಳು ನನಗೆ ಗೊತ್ತಿದೆ. ಹಾಗಾಗಿ ನಾನು ಒಂದು ಲೇಖನವನ್ನು ಬರೆದು ಬೆಂಕಿ ಬಾಣಲಿಯ ಮಧ್ಯೆ ನೇಕಾರನ ಬದುಕು ಬವಣೆ ಅಂತಂದೇಳಿ ಇಡೀ ನೇಕಾರರ ಒಂದು ಬದುಕು ಬವಣೆಯನ್ನು ನಾನು ಅವರಿಗೆ ಮುಂದೆ ಅವನು ಅಭಿವೃದ್ಧಿ ಹೊಂದಲಿಕ್ಕೆ ಏನು ಬೇಕು ಅಂತಂದೇಳಿ ಬರೆದು ಆ ಲೇಖನವನ್ನು ಕಳಿಸ್ಕೊಟ್ಟೆ ಸರ್. ಅದನ್ನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದವರು BG ಬಣಕಾರ್ ಅಂತೇಳಿ ಸರ್. ಅವರು ವಿಧಾನಸಭಾ ಅಧ್ಯಕ್ಷರಾಗಿದ್ದರು, ಈಗ ಹಿರೇಕೆರೆಯಲ್ಲಿರ್ತಾರೆ. ಅವರು ದತ್ತಿ ಪುರಸ್ಕಾರ ಕೂಡ ನಾನು ಆಯ್ಕೆಯಿದೆ. ಆ ಸಂದರ್ಭದಲ್ಲಿ ನೆಹರು ಓಲೇಕಾರ್ ಅವರು ಸನ್ಮಾನ ಮಾಡಿ ಸನ್ಮಾನಿಸಿದ ಕ್ಷಣ ಸನ್ಮಾನಿತರಿಗೆ ಮತ್ತು ಆ ದತ್ತಿ ಪುರಸ್ಕಾರವನ್ನು ನೀಡಿದಂಥ BG ಬಣಕಾರ್ ಅವರಿಗೆ, ಸಂಘಟಕರಿಗೆ ಈ ಒಂದು ಕಾವ್ಯಧಾರೆ ಮೂಲಕ ಅವರಿಗೂ ಕೂಡ ಕೃತಜ್ಞತೆಯನ್ನು ಮತ್ತು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ ಸರ್. ಇನ್ನು ನಮ್ಮ ಇಲಾಖೆಯವರು ಕೂಡ ನನಗೆ 2010-11ನೇ ಸಾಲಿನಲ್ಲಿ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿದ್ದಾರೆ. ಶಿಕ್ಷಕರ ಕಲ್ಯಾಣ ನಿಧಿಯಿಂದ ಕೂಡ ಮಾಡ್ತಕ್ಕಂಥ ಅತ್ಯುತ್ತಮವಾದಂಥ ಪ್ರಶಸ್ತಿ ಅದು. ಆ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿಗೂ ಕೂಡ ನಾನು ಭಾಜನನಾಗಿದ್ದೇನೆ. ಈ ಪ್ರಶಸ್ತಿಗಳು ಪುರಸ್ಕಾರಗಳು ಸಾಹಿತ್ಯಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಇವು ನಮ್ಮ ಜವಾಬ್ದಾರಿಗಳನ್ನು ಹೆಚ್ಚಿಸ್ತವೆ ಅಂತ ತಪ್ಪಾಗಲಾರದು ಸರ್. ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ಅಂತಂದರೆ ನಾವು ಸಮಾಜದಲ್ಲಿ ಜವಾಬ್ದಾರಿಯುತ ವ್ಯಕ್ತಿಗಳಾಗಿ ನಾವು ಹೆಜ್ಜೆ ಇಡತಕ್ಕಂಥ ಸಂದರ್ಭಗಳು ಬರ್ತವೆ. ನಮ್ಮ ಮೇಲೆ ಜವಾಬ್ದಾರಿಯ ಇರುತ್ತದೆ ಅಂತಕ್ಕಂಥ ಮಾತು ಸರ್. ಇನ್ನು ಜಿಲ್ಲಾ ಮಟ್ಟದ ಒಂದು TLM ಮೇಳ ಅಂತ ನಡೀತೇವೆ ಸರ್. ನಮ್ಮ ತಾಲೂಕು ಮಟ್ಟದಿಂದ ಮತ್ತು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗ್ತೇವೆ ಸರ್. ಅದು ಏನಂತ ಹೇಳಿದ್ರೆ ನನ್ನ ಹವ್ಯಾಸ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ಹೇಳಬೇಕಾಗಿತ್ತು. ನನ್ನ ಹವ್ಯಾಸ ಏನಂದ್ರೆ ನಿರುಪಯುಕ್ತ ವಸ್ತುಗಳನ್ನು ಬಳಸಿಕೊಂಡು ಮಕ್ಕಳಿಗೆ ಪಾಠೋಪಕರಣವನ್ನು ಮಾಡಿ ನಾನು ತೋರಿಸ್ತಕ್ಕಂಥ ಒಂದು ಹವ್ಯಾಸವನ್ನು ಹೊಂದಿದ್ದೆ. ಅದೇ ರೀತಿ ನನ್ನನ್ನು ಗುರುತಿಸಿ ನೀವು ಪಾಠೋಪಕರಣ ಸ್ಪರ್ಧೆಗೆ ನೀವು ಹೋಗ್ರಿ ಅಂತೇಳಿ ನಮ್ಮ ಹೆಡ್ ಮಾಸ್ಟ್ರು HM ಪಾಟೀಲ್ ಕಳಿಸ್ತಾರೆ. ನಾನು ಹೋಗ್ತೇನೆ. ತಾಲೂಕು ಮಟ್ಟದಲ್ಲಿ ಕೂಡ ಪ್ರಥಮ ಸ್ಥಾನ ಬರ್ತೇನೆ. ಅದೇ ರೀತಿ ಜಿಲ್ಲಾ ಮಟ್ಟಕ್ಕೆ ಹೋಗ್ತೀನಿ. ಅಲ್ಲಿ ಅಕ್ಕಿ ಸರ್ ಅಂತ DDP ಇದ್ದರು. ಅಲ್ಲಿ ಕೂಡ ನಾನು ಪ್ರಥಮ ಸ್ಥಾನ ಬಂದು ರಾಜ್ಯ ಮಟ್ಟಕ್ಕೆ ಕೂಡ ನಾನು ಆಯ್ಕೆಯಾದೆ. ನನ್ನ ದುರದೃಷ್ಟ ರಾಜ್ಯ ಮಟ್ಟದ TLM ಮೇಳ ನಡೆಯುವುದಿಲ್ಲ. ಆಗ ನಾನು ಕೆಲವರು ಪಾಠೋಪಕರಣಗಳನ್ನು ಮಾಡಿಕೊಂಡು ಕಾರ್ ತೊಗೊಂಡು ಬಂದಿರ್ತಾರೆ. ನಾನು ಕೇವಲ 2 ಚೀಲದಲ್ಲಿ ರೆಡಿ ಮಾಡಿದಂಥ ನಿರುಪಯುಕ್ತ ವಸ್ತುಗಳಿಂದ ಮಾಡಿದಂಥ 2 ಚೀಲಗಳಲ್ಲಿ ನಾನು ಒಬ್ಬ ಶಿಷ್ಯನನ್ನು ಕರ್ಕೊಂಡು ಹೋದೆ. ಆ ಪರಿಕರಗಳು ಹೇಗಿದ್ದವು ಅಂದ್ರೆ CD ಕ್ಯಾಸೆಟ್ಟಿನ ಹಿಂಭಾಗ ನಾವು ತಂಬೂರಿಕಾಯಿ ಅಂತ ಹೇಳ್ತೇವೆ ಸರ್. ಆ ತಂಬೂರಿಕಾಯಲ್ಲಿ ಆ ಕಾಯನ್ನು ಒಣಗಿದ ತಂಬೂರಿಕಾಯನ್ನು ತೆಗೆದುಕೊಂಡು ಅದರಲ್ಲಿ ರೈಟಿಂಗ್ ಮಾಡಿದ್ದು. ಆಮೇಲೆ ನಾವು ಹೊಳೆದಂಡೆಯಲ್ಲೇ ಇರತಕ್ಕಂಥ ಸ್ಥಳಗಳು ನನಗೆ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಸಂದರ್ಭ ಸಿಕ್ಕಿದ್ದರಿಂದ ಆ ಹೊಳೆದಂಡೆ ಇರ್ತಕ್ಕಂಥ ಕಪ್ಪೆ ಚಿಪ್ಪುಗಳನ್ನು, ಕಲ್ಲುಗಳನ್ನು, ಸುಂದರವಾದ ಕಲ್ಲುಗಳನ್ನು ತಂದು ಅದಕ್ಕೆ ಬಣ್ಣ ಹಚ್ಚಿ ಮಾಡಿ ಇಂಥವು ಅನೇಕ, ಆಮೇಲೆ ಟ್ಯಾಬ್ಲೆಟಿಂದ ಅಕ್ಷರಗಳನ್ನು ಮಾಡಿ ಇನ್ನೂ ಅನೇಕ ವಸ್ತುಗಳನ್ನು ನೋಡಿ ರೆಡಿ ಮಾಡ್ಕೊಂಡು ತಗೊಂಡು ಹೋಗಿದ್ದಕ್ಕೆ ಅಲ್ಲಿ ನನಗೆ ವಿಶೇಷವಾಗಿ ಗುರುತಿಸಿ ನನ್ನನ್ನು ಅಭಿನಂದಿಸಿ DDP ಅವರು ಭಾಳ ಖುಷಿಯಿಂದ ಎಲ್ಲಿ ಇವನು ತೊಗೊಂಬಂದಿಪ್ಪ ಅಂತಂದೇಳಿ ನನಗೆ ದುಬ್ಬಕ್ಕೆ ತಮ್ಮ ಅಭಿಮಾನದ ಒಂದು ಶಬಾಷ್ಗಿರಿಯನ್ನು ಕೊಟ್ಟು ನನಗೆ ಪ್ರೋತ್ಸಾಹಿತರು ಸರ್. ಅದು ಈಗೂ ಕೂಡ ನಾನು ಹಾಗಿಲ್ಲ. ಅಕ್ಕಿ ಸರ್ DDP ಸಾಹೇಬರಿಗೆ ಹಾಗೂ ನಮ್ಮ ಇಲಾಖೆ ಎಲ್ಲರಿಗೂ ಕೂಡ ನನ್ನನ್ನು ಗುರುತಿಸಿ
TLM ಮೇಳದಲ್ಲಿ ನನ್ನನ್ನು ರಾಜ್ಯ ಮಟ್ಟಕ್ಕೆ ಆಯ್ಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕಾಗಿ ಇಲಾಖೆಗೆ ನಾನು ಚಿರಋಣಿಯಾಗಿದ್ದೇನೆ. ಅವರಿಗೆ ಇಲ್ಲಿಂದಲೇ ತುಂಬ ಹೃದಯದ ಅಭಿನಂದನೆ ಕೂಡ ಸಲ್ಲಿಸ್ತೇನೆ ಸರ್. ಶಿರೋನಾಮೆ ಸರಾಯಿ ಬಾಟ್ಲೆವ. ಏನ ಮೋಡಿ ಮಾಡಿಬಿಟ್ಟೆ ಸರಾಯಿ ಬಾಟ್ಲೆವ್ವ, ಏನ ಮೋಡಿ ಮಾಡಿಬಿಟ್ಟೆ ಸರಾಯಿ ಬಾಟ್ಲೆವ್ವ, ನಿನ್ನ ಮೋಡಿಗೆ ಮರಳಾಗ್ದೋರು ಯಾರೂ ಇಲ್ಲವ್ವ, ನಿನ್ನ ಮೋಡಿಗೆ ಮರಳಾಗ್ದೋರು ಯಾರೂ ಇಲ್ಲವ್ವ, ಬ್ರಿಟಿಷ್ನವರ ಕೊಡುಗೆ ಅಂದರೆ ನೀನೇ ಅಲ್ಲವ್ವ, ಬ್ರಿಟಿಷ್ನವರ ಕೊಡುಗೆ ಅಂದರೆ ನೀನೇ ಬಾಟ್ಲೆವ್ವ, ಭಾರತೀಯರ ಬಲ ಕುಗ್ಗಿಸೋ ತಂತ್ರ ಅವ್ರದವ್ವ, ಭಾರತೀಯರ ಬಲ ಕುಗ್ಗಿಸೋ ತಂತ್ರ ಅವ್ರದವ್ವ, ಏನ ಮೋಡಿ ಮಾಡಿಬಿಟ್ಟೆ ಸರಾಯಿ ಬಾಟ್ಲೆವ್ವ, ನಿನ್ನ ಮೋಡಿಗೆ ಮರಳಾಗ್ದೋರು ಯಾರೂ ಇಲ್ಲವ್ವ, ಟೀನೇಜ್ ಹುಡುಗರಂದ್ರೆ ತುಂಬ ಇಷ್ಟವ್ವ, ಟೀನೇಜ್ ಹುಡುಗರಂದ್ರೆ ನಿಂಗೆ ತುಂಬ ಇಷ್ಟವ್ವ, ಅವ್ರ ಜೀವನದಾಗ ಚೆಲ್ಲಾಟ ಆಡೋ ಬುದ್ಧಿ ಯಾಕವ್ವ, ಅವರ ಜೀವನದಾಗ ಚೆಲ್ಲಾಟ ಆಡೋ ಬುದ್ಧಿ ಯಾಕವ್ವ, ದೇವರು ದಿಂಡ್ರನ್ನೆಲ್ಲ ನಾ ಮರ್ತೆ ಬಿಟ್ನೆವ್ವ, ದೇವರು ದಿಂಡ್ರನ್ನೆಲ್ಲ ನಾ ಮರ್ತೆ ಬಿಟ್ನೆವ್ವ, ಎದ್ರು ಬಿದ್ರು ನಿಂದೆ ಧ್ಯಾನ ಸರಾಯಿ ಬಾಟ್ಲೆವ್ವ, ಎದ್ರು ಬಿದ್ರು ನಿಂದೆ ಧ್ಯಾನ ಸರಾಯಿ ಬಾಟ್ಲೆವ್ವ, ಮನೆ ಮಂದಿ ನೆಮ್ಮದಿನೆಲ್ಲ ನುಂಗಿ ಬಿಟ್ನೆವ್ವ, ಮನೆ ಮಂದಿ ನೆಮ್ಮದಿನೆಲ್ಲ ನಾ ನುಂಗಿ ಬಿಟ್ನೆವ್ವ, ಗಟಾರ ಪಕ್ಕ ಮಲಗೋ ಹಂಗ ನನ್ನ ಪಾಡ ಆತವ್ವ, ಗಟಾರ ಪಕ್ಕ ಮಲಗೋ ಹಂಗ ನೀ ಮಾಡಿಬಿಟ್ಟೆವ್ವ, ಬುದ್ಧಿ ಮಾತು ಗಿದ್ದಿ ಮಾತು ಬದಿಗೆ ಇಟ್ನೆವ್ವ, ಬುದ್ಧಿ ಮಾತು ಗಿದ್ದಿ ಮಾತು ಬದಿಗೆ ಇಟ್ನೆವ್ವ, ನಿನ್ನ ಸೆರಗ ಹಿಡಿದು ನಾ ಡ್ಯಾನ್ಸ ಮಾಡಿದ್ನೆವ್ವ, ದಿನ ನಿನ್ನ ಸೆರಗ ಹಿಡಿದು ನಾ ಡ್ಯಾನ್ಸ ಮಾಡಿದ್ನೆವ್ವ, ವಿಲಾಸಿ ಜೀವನ ಬಯಸಿನ ವಿಲಾಸಿ ಜೀವನ ಬಯಸಿನ ಮಣ್ಣ ತಿನ್ನೆವ್ವ, ಕೈಗೆ ಸಿಕ್ಕ ವಸ್ತುಗಳ ತುಡುಗ ಮಾಡಿದ್ನೆವ್ವ, ಕೈಗೆ ಸಿಕ್ಕ ವಸ್ತುಗಳನ್ನ ತುಡುಗ ಮಾಡಿದ್ನೆವ್ವ, ಅಪ್ಪ ಅಮ್ಮ ಗಳಿಸಿದಾಸ್ತಿ ಮಾರಿಬಿಟ್ನೆವ್ವ, ಅಪ್ಪ ಅಮ್ಮ ಗಳಿಸಿದಾಸ್ತಿ ನಾ ಮಾರಿಬಿಟ್ನೆವ್ವ, ನನ್ನ ನಂಬಿದವರ ಕೈಗೆ ಚಿಪ್ಪ ಕೊಟ್ನೆವ್ವ, ನಾ ತೆಂಗಿನ ಚಿಪ್ಪ ಕೊಟ್ನೆವ್ವ, ಏನ ಮೋಡಿ ಮಾಡಿಬಿಟ್ಟು ಸರಾಯಿ ಬಾಟ್ಲೆವ್ವ, ನಿನ್ನ ಮೋಡಿಗೆ ಮರಳಾಗ್ದೋರು ಯಾರೂ ಇಲ್ಲವ್ವ, ನಿನ್ನ ಮೋಡಿಗೆ ಮರಳಾಗ್ದೋರು ಯಾರೂ ಇಲ್ಲವ್ವ, ಪಂಡರಪಟ್ಟಿ ಮನೆಗೊಂದು ರೊಟ್ಟಿ ಆಗಿಬಿಟ್ನೆವ್ವ, ಪಂಡರಪಟ್ಟಿ ಮನೆಗೊಂದು ರೊಟ್ಟಿ ಆಗಿಬಿಟ್ನೆವ್ವ, ಮೂರ ಮುಂದಿನ ಗುಡಿ ಕಟ್ಟಿ ಕಾಯಂ ಆತವ್ವ, ಊರ ಮುಂದಿನ ಗುಡಿ ಕಟ್ಟಿ ನನಗೆ ಕಾಯಂ ಆತವ್ವ, ಕಾಯಂ ಆತವ್ವ. ನಿಜವಾಗಿಯೂ ಕೂಡ ತಾವು ರಚಿಸುವಂಥ ಕವಿತೆಗಳಾಗಿರ್ಬೋದು ಅಥವಾ ಈ ರೀತಿಯ ಒಂದು ಗೀತೆಗಳಾಗಿರ್ಬೋದು, ಅವು ಒಂದಷ್ಟು ಮನುಷ್ಯನಿಗೆ ಚಿಂತನೆಯನ್ನು ಮೂಡಿಸಿ ಮನಪರಿವರ್ತನೆಯನ್ನು ಮಾಡುವ ನಿಟ್ಟಿನಲ್ಲಿ ಭಾಳಷ್ಟು ಸಾರ್ಥಕತೆಯನ್ನು ಪಡೆದಿದ್ದಾವೆ ಅನ್ನುವಂಥ ಹಿನ್ನೆಲೆಯಲ್ಲೇ ನಿಮ್ಮ ಒಂದು ಕವಿತ್ವದ ಆ ಒಂದು ಸೊಗಡು ಏನು ಅನ್ನುವಂಥದ್ದು ನಮಗೆ ಅರ್ಥವಾಗುತ್ತೆ ಸರ್. ಇದೇ ರೀತಿಯಲ್ಲಿ ಈ ಮದ್ಯವ್ಯಸನಿಗಳ ಒಂದು ಮನಪರಿವರ್ತನೆಗಾಗಿ ಬರೆದಿರುವಂಥ ಮತ್ತೊಂದು ಯಾವುದಾದ್ರೂ ಕವಿತೆಯನ್ನು ಗಾಯನದ ರೂಪದಲ್ಲಿ ನಮ್ಮ ವೀಕ್ಷಕರಿಗೆ ಕೇಳಿಸಿ ಸರ್. ಮದ್ಯವ್ಯಸನಿಗಳ ಬಗ್ಗೆ, ತಂಬಾಕು ವ್ಯಸನಗಳ ಬಗ್ಗೆ ಭಾಳಷ್ಟು ಕವನಗಳನ್ನು ಚುಟುಕುಗಳನ್ನು ಬರ್ತೀನಿ ಸರ್. ಆದರೆ ಇಲ್ಲಿ ನಾನೀಗ ಒಂದು ಮದ್ಯವ್ಯಸನಗಳ ಕುರಿತು ಮತ್ತೊಂದು ಹಾಡನ್ನು ಕೇಳುಗರ ಅಪೇಕ್ಷೆ ಮೇರೆಗೆ ತಮ್ಮೆದುರಿಗೆ ಒಂದು ಹೇಳ್ತಾ ಇದ್ದೀನಿ ಸರ್. ಕುಡಿಯಬ್ಯಾಡಣ್ಣ. ಶಿರೋನಾಮೆ ಕುಡಿಯಬ್ಯಾಡಣ್ಣ. ಕುಡಿಯಬ್ಯಾಡಣ್ಣ, ಕುಡಿಯಬ್ಯಾಡಣ್ಣ, ಕೈ ಮುಗಿದು ಬೇಡುವೆ ನಿನ್ನ, ಕುಡಿದು ಸಾಯಬ್ಯಾಡಣ್ಣ, ಕುಡಿಯಬ್ಯಾಡಣ್ಣ, ಕೈ ಮುಗಿದು ಬೇಡುವೆ ನಿನ್ನ, ಕುಡಿದು ಸಾಯಬ್ಯಾಡಣ್ಣ, ಸಾರಾಯ್ನೆ ದೇವರು ಅಂದೆಣ್ಣ, ಅದಕ್ಕೊಂದು ಸೆಲ್ಯೂಟನ್ನು ನೀ ಹೊಡೆದೇ ಬಿಟ್ಟಣ್ಣ, ಸಾರಾಯ್ನೆ ದೇವರು ಅಂದೆಣ್ಣ, ಅದಕ್ಕೊಂದು ಸೆಲ್ಯೂಟನ್ನು ಹೊಡೆದೇ ಬಿಟ್ಟಣ್ಣ, ಸಾರಾಯಿ ಹೆಂಗೆ ದೇವರು ಆದಿತಣ್ಣ, ಸಾರಾಯಿ ಹೆಂಗೆ ದೇವರು ಆಯ್ತಣ್ಣ, ಅದು ಜೀವಕ್ಕೆ ಕುತ್ತು ತರ್ತೈತಣ್ಣ, ತಿಳಿಯಣ್ಣ ಅದು ಜೀವಕ್ಕೆ ಕುತ್ತು ತರ್ತೈತಣ್ಣ, ಸಾರಾಯಿ ಕುಡಿಯಬ್ಯಾಡಣ್ಣ ಅಣ್ಣ, ಸಾರಾಯಿ ಕುಡಿಯಬ್ಯಾಡಣ್ಣ, ದಾಸನಾಗಿ ಅದರಿಂದ ಸುತ್ತಬ್ಯಾಡಣ್ಣ, ಅದರಿಂದ ನೀ ಸುತ್ತಬ್ಯಾಡಣ್ಣ, ಅಡಿಟಾದ್ರ ಕತೆ ಮುಗಿದೇ ಹೋಯ್ತಣ್ಣ,
ಅಡಿಟ್ ಆದ್ರೆ ನೀ ಅದಕ್ಕೆ ಮುಗ್ದೇ ಹೋಯ್ತಣ್ಣ, ಡ್ರಗ್ಸ್ಗೆ ನೀ ಅಡಿಟ್ ಆದಂಗೆ ನೀ ಕಾಣಣ್ಣ, ಡ್ರಗ್ಸ್ಗೆ ನೀ ಅಡಿಟ್ ಆದಂಗೆ ಕಾಣಣ್ಣ. ಕುಡ್ದಾಗ ಊಟ ಚೆನ್ನಾಗೆ ಸೇರ್ತೈತಣ್ಣ, ಕುಡ್ದಾಗ ಊಟ ಚೆನ್ನಾಗೆ ಸೇರ್ತೈತಣ್ಣ, ಆಮ್ಯಾಗೆ ಊಟನ ಅದು ಕಕ್ಕಿಸಿ ಬಿಡ್ತೈತಣ್ಣ, ಆಮ್ಯಾಗೆ ಊಟನ ಅದು ಕಕ್ಕಿಸಿ ಬಿಡ್ತೈತಣ್ಣ. ಊಟದ ಜಾಗನು ದೋಚೆ ಬಿಡ್ತೈತಣ್ಣ, ಅದು ಊಟದ ಜಾಗನು ದೋಚೆ ಬಿಡ್ತೈತಣ್ಣ. ಊಟ ಸೇರಿದಂಗೆ ನಿನ್ನ ಮಾಡೇ ಬಿಡ್ತೈತಣ್ಣ, ಊಟ ಸೇರಿದಂಗೆ ನಿನಗೆ ಮಾಡೇ ಬಿಡ್ತೈತಣ್ಣ. ಚೆನ್ನಾಗೆ ನಿದ್ದೆ ಏನೋ ಬರ್ತೈತಣ್ಣ, ಚೆನ್ನಾಗೆ ನಿದ್ದೆ ಏನೋ ಬರ್ತೈತ್ರಣ್ಣ, ಬರ್ತಾ ನಿದ್ದೇನೆ ಅದು ನುಂಗಿ ಬಿಡ್ತಣ್ಣ, ಬರ್ತಾ ನಿದ್ದೇನೆ ಅದು ನುಂಗಿ ಬಿಡ್ತೈತಣ್ಣ. ಕುಡಿಯೋರಿಗೆ ತುಂಬ ಜನ ಗೆಳೆಯರು ಸಿಗ್ತಾರಣ್ಣ, ಕುಡಿಯೋರಿಗೆ ತುಂಬ ಜನ ಗೆಳೆಯರು ಸಿಗ್ತಾರಣ್ಣ, ಅವ್ರನ್ನೇ ಪ್ರೀತಿಸೋರನ್ನ ದೂರ ಮಾಡ್ತಾರಣ್ಣ, ಅವ್ರನ್ನೇ ಪ್ರೀತಿಸೋರನ್ನ ಅವರು ದೂರ ಮಾಡ್ತಾರಣ್ಣ. ಕುಡಿಯೋಕೆ ರೀಜನ್ನು ಸಾಕಣ್ಣ, ಬಿಡಬೇಕೆಂದರೆ ಸಾವಿರ ರೀಜನ್ನು ಯಾರಿಗೆ ಹೇಳಣ್ಣ, ಬಿಡಬೇಕಂದ್ರೆ ಸಾವಿರಾರು ರೀಜನ್ನು ಯಾರಿಗೆ ಹೇಳಣ್ಣ. ಊರ ಮುಂದಿನ ಹೊಲ ಮನೆ ನೀ ಮಾರೇ ಬಿಟ್ಟಣ್ಣ, ಊರ ಮುಂದಿನ ಹೊಲ ಮನೆ ನೀ ಮಾರೇ ಬಿಟ್ಟಣ್ಣ, ನಿನ್ನೆ ನಂಬಿದೋರ ಕೈಗೆ ನೀ ಚಿಪ್ಪ ಕೊಟ್ಟಣ್ಣ, ನಿನ್ನೆ ನಂಬಿದೋರ ಕೈಗೆ ನೀ ಚಿಪ್ಪ ಕೊಟ್ಟಣ್ಣ. ಕುಡಿಯಬ್ಯಾಡಣ್ಣ, ಕೈ ಮುಗಿದು ಬೇಡುವೆ ನಿನ್ನ, ಕುಡಿದು ಸಾಯಬ್ಯಾಡಣ್ಣ. ಕುಡಿಯಬೇಡಿ ಅನ್ನುವಷ್ಟು ನಾ ದೊಡ್ಡವನಲ್ರಣ್ಣ, ನಿಮ್ಮದೇ ಲೈಫು ನಿಮ್ಮದೇ ದುಡ್ಡು ಆರೋಗ್ಯ ನಿಮ್ಮದೇ ಅಲ್ವೇನಣ್ಣ. ಹುಟ್ಟಿ ಬರಾಕ ಜೀವ ಏನು ಹುಲ್ ಬೀಜವಲ್ಲಣ್ಣ, ಹುಟ್ಟಿ ಬರಾಕ ಜೀವ ಏನು ಹುಲ್ ಬೀಜವಲ್ಲಣ್ಣ. ಇನ್ನೂ ಕಾಲ ಮಿಂಚಿಲ್ಲ ತಿದ್ದಿ ನಡೆಯೋಣ್ಣ, ಇನ್ನೂ ಕಾಲ ಮಿಂಚಿಲ್ಲಣ್ಣ ತಿದ್ದಿ ನಡಿರಣ್ಣ, ನೀವೆಲ್ಲರೂ ತಿದ್ದಿ ನಡಿರಣ್ಣ. ಸದಾ ಕ್ರಿಯಾಶೀಲರಾಗಿ ಶಿಕ್ಷಕ ವೃತ್ತಿಯಲ್ಲೂ ಮತ್ತು ಸಮಾಜಮುಖಿ ಚಟುವಟಿಕೆಗಳಲ್ಲೂ ತೊಡಗಿಸಿಕೊಂಡು ತಾವು ಇನ್ನೇನು ಮೇ ತಿಂಗಳಲ್ಲಿ ತಮ್ಮ ಒಂದು ಶಿಕ್ಷಕ ವೃತ್ತಿಗೆ ವಿದಾಯವನ್ನು ಹೇಳ್ತಾ ಇದ್ರಿ. ಈ ನಿವೃತ್ತಿಯ ಸಂದರ್ಭದಲ್ಲಿ ಎಲ್ಲರಿಗೂ ಕಾಡುವಂಥ ಪ್ರಶ್ನೆ, ಅದು ಮುಂದಿನ ಒಂದು ನಮ್ಮ ನಿವೃತ್ತಿಯ ಜೀವನವನ್ನು ಯಾವ ರೀತಿ ಕಳಿಬೇಕು ಅನ್ನುವಂಥದ್ದು. ಆದರೆ ತಾವು ಕ್ರಿಯಾಶೀಲರಿದ್ದೀರಿ, ಹಾಗೆಯೇ ಸಮಾಜಮುಖಿಗಳಿದ್ದೀರಿ. ಹಾಗಾಗಿ ನಿಮ್ಮ ಒಂದು ವೃತ್ತಿಯ ಜೀವನ ಅದು ಮುಗಿದಿದ್ರೂ ಕೂಡ ನಿವೃತ್ತಿಯ ಜೀವನ ಇನ್ನೂ ಕೂಡ ಹೆಚ್ಚು ಇಂಥ ಒಂದು ಕಲೆ ಮತ್ತು ಆಸಕ್ತಿ ಅಭಿರುಚಿಗಳ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಇನ್ನಷ್ಟು ಪ್ರೇರಣಾದಾಯಕವಾಗಿರುತ್ತೆ ಅನ್ನುವುದನ್ನು ನಾವು ಕಲ್ಪಿಸ್ಕೊಳ್ತಾ, ತಾವು ಒಂದು ನಿವೃತ್ತಿಯ ಸಮಯದಲ್ಲಿ ಏನು ಮಾಡಬೇಕು ಅನ್ನುವಂಥ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೀರಿ ಅನ್ನೋದನ್ನು ಒಂದಷ್ಟು ನಮ್ಮ ಜೊತೆ ಹಂಚ್ಕೊಳ್ಳಿ ಸರ್. ಸರ್, ಇದೇ ಮೇ 31ಕ್ಕೆ ನಾನು ನಿವೃತ್ತಿಯನ್ನು ಹೊಂದುತ್ತಿರುವುದರಿಂದ ನಾನು ಕ್ರಿಯಾಶೀಲ ಸ್ವಭಾವವನ್ನು ತಾವಾಗಲೇ ಈಗಾಗಲೇ ಹೇಳಿದ್ದೀರಿ. ಆ ಸ್ವಭಾವ ಹಾಗೇ ಇರುತ್ತೆ. ಜೊತೆಗೆ ನಾನು ಸಮಾಜಮುಖಿ ಕೆಲಸದ ಕಡೆಗೆ ಗಮನವನ್ನು ಕೊಡ್ತೀನಿ. ಅದ್ರ ಜೊತೆಗೆ ನನ್ನ ಸರ್ಕಾರಿ ಶಾಲೆಯ ಉಳಿವಿಗಾಗಿ ಕೈಲಾದಷ್ಟು ನಾನು ಹೋರಾಟವನ್ನು ಮಾಡೋದಾಗಲಿ, ಜೊತೆಗೆ ಆ ಮಕ್ಕಳ ದಾಖಲಾತಿ ಬಗ್ಗೆ ಆಗಲಿ ಕಾಳಜಿಯನ್ನು ವಹಿಸ್ತೇನೆ. ಜೊತೆಗೆ ಸಾಹಿತ್ಯಿಕ ಅಭಿರುಚಿಯನ್ನು ನಾನು ಹೊಂದಿದ್ದರಿಂದ ಸಾಹಿತ್ಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡು ಇನ್ನೂ ಹಲವಾರು ಪುಸ್ತಕಗಳನ್ನು ನನ್ನಲ್ಲಿ ಈಗ ಸುಮಾರು 3ರಿಂದ 4 ಪುಸ್ತಕ ಆಗುವಷ್ಟು ಸಂಪನ್ಮೂಲ ಇದೆ ಸರ್. ಅವಕ್ಕೆ ಜೀವವನ್ನು ತುಂಬಿ ಮತ್ತೆ ಬಿಡುಗಡೆಗೊಳಿಸಿ ನನ್ನ ಉದ್ದೇಶ ಐತೆ ಸರ್, ಓದುವ ಹವ್ಯಾಸವನ್ನು ನಮ್ಮ ಜನರಲ್ಲಿ ಮೂಡಿಸ್ಬೇಕಂತಕ್ಕಂಥ ಒಂದು ಮನಸ್ಥಿತಿ ನಮ್ಮದು. ಅದಕ್ಕೆ ಜನರಿಗೆ ನಾನು ಪುಸ್ತಕವನ್ನು ಮುದ್ರಣಗೊಳಿಸಿ ನಾನು ದುಡ್ಡಿಗೆ ವಿಚಾರ ಮಾಡೋದು ಸರ್. ಓದ್ರಿ ಅಂತೇಳಿ ಪುಸ್ತಕ ಕೊಡ್ತೇನೆ, ನನ್ನ ಸ್ವಭಾವ ಸರ್ ಅದು. ನಾನು ಎಂದೂ ಇದು ಮಾಡೋದಿಲ್ಲ. ಓದ್ರಿ ಅಂತಂದೇಳಿ ಮಕ್ಕಳಿಗಾಯಿತು, ಆಮೇಲೆ ಜನರಿಗಾಯಿತು, ಸ್ನೇಹಿತರಿಗಾಯಿತು ಓದುವ ಹವ್ಯಾಸವನ್ನು ಬೆಳೆಸ್ತಕ್ಕಂಥದ್ದು. ಈಗ ಯಾಕಂದರೆ ಮೊಬೈಲ್ ಯುಗ ತಮಗೆ ಆಗಲೇ ಗೊತ್ತಿದೆ. ಮಕ್ಕಳು ಮತ್ತು ಎಲ್ಲ ಜನರು ಈಗ ಪೆನ್ನು ಕೂಡ ಒಬ್ಬನ ಯಾರೋ ಪೆನ್ ಇಟ್ಕೊಂಡ್ರೆ ಜೇಬ್ನಾಗಂದ್ರೆ ಒಬ್ಬ ಸಾಹಿತಿ ಮಾತ್ರ, ಒಬ್ಬ ಶಿಕ್ಷಕ ಮಾತ್ರ, ಒಬ್ಬ ಕಲಾವಿದ ಇಂಥ ಇಟ್ಕೊಂತಾರೆ ವಿನ ಪೆನ್ನು ಕೂಡ ಯಾರು ಇಟ್ಕೊಳ್ಳೋ ಸ್ಥಿತಿಯಲ್ಲಿಲ್ಲ. ವಾಚ್ ಕಟ್ತಕ್ಕಂಥ ಸ್ಥಿತಿ ದೂರ ಆಗಿದೆ, ಈಗ ಪರಿಸ್ಥಿತಿ ದೂರ ಆಗಿದೆ. ಆದ್ದರಿಂದ ಓದುವ ಹವ್ಯಾಸವನ್ನು ನಮ್ಮ ಜನತೆಗೆ ಬೆಳೆಸಬೇಕಾಗಿದೆ ಸರ್. ಆದ್ದರಿಂದ ನಾನು ಸಾಹಿತ್ಯದ ಮುಖೇನ ಅವರಿಗೆ ಪುಸ್ತಕಗಳನ್ನು ಬಿಡುಗಡೆ ಮಾಡೋದ್ರ ಮೂಲಕ ಅವ್ರಿಗೆ ಓದುವ ಹವ್ಯಾಸವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಸರ್ ನಾನು. ಜೊತೆಗೆ ಮಕ್ಕಳ ಒಂದು ಜೊತೆಗೆ ಒಡನಾಟವನ್ನು ಇಟ್ಟುಕೊಂಡು ಜೀವನವನ್ನು ಮಾಡ್ತೀನಿ. ಆನಂತರ ಕ್ರಿಯಾಶೀಲತೆಯನ್ನು ನೀವು ಹೇಳಿದ ಕ್ರಿಯಾಶೀಲನಾಗಿ ಇನ್ನೂ ಹಲವಾರು ಸಮಾಜಮುಖಿ ಕೆಲಸವನ್ನು ಮಾಡಿ ಈ ಸಮಾಜದ ಏನೋ ನಾವು ಕೊಡುಗೆ ಕೊಟ್ಟರು ಸಾಲದು, ಏನೋ ನಾವು ಮಾನವರಾಗಿ ಜನ್ಮ ತಾಳಿದ್ದೇವೆ. ಈ ಮಾನವ ಜನ್ಮ ಸಾರ್ಥಕತೆಯನ್ನು ಹೊಂದಬೇಕಾದ್ರೆ ಏನಾದರೂ ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮಾಡಿ ನಾವು ಇಲ್ಲಿಂದ ಹೋದ್ರೆ ಆ ಜೀವ ಶಾಶ್ವತ, ಅಮರ ಅಜರಾಮರ. ಕವಿ
ಮರಣಾಧೀನ, ಕವಿತ್ವ ಅಮರ ಅಜರಾಮರ ಅಂತ ಹೇಳಿದೆ ಸರ್ ಆಗಲೇ. ಹಂಗೆ ನಾವು ಕಲಾವಿದರಾಗಿರ್ಬೋದು, ಸಾಹಿತಿಗಳಾಗಿರ್ಬೋದು, ನಾವು ಮರಣಾಧೀನರೇ, ಅದು ನಮ್ಮಲ್ಲಿರ್ತಕ್ಕಂಥ ಒಂದು ಪ್ರತಿಭೆ, ನಮ್ಮಲ್ಲಿ ಇರ್ತಕ್ಕಂಥ ಒಂದು ಪ್ರವೃತ್ತಿ ಏನಿರ್ತದೆ ಅದು ಎಂದೂ ಸಾಯೋದಿಲ್ಲ. ನಮ್ಮ ಜೋಡಿ ಅದು ನಿರಂತರವಾಗಿ ಎಲ್ಲ ಜನಮಾನಸದಲ್ಲಿ ಇರ್ತೈತೆ ಅಂತಕ್ಕಂಥ ಮಾತು ಸರ್. ಆ ನಿಟ್ಟಿನಲ್ಲಿ ನಾನು ಇನ್ನೂ ಹೆಚ್ಚು ಬರೆಯೋಕ್ಕೆ ನಾನು ಒತ್ತು ಕೊಡ್ತೇನೆ ಸರ್. ನಾನು ಇನ್ನೊಬ್ಬ ಶಿಷ್ಯನ ಮಾಡ್ತಿದ್ದಾಗಲೇ ನಾನು ರಮೇಶ್ ಬಾರ್ಕಿ ಅಂತೇಳಿ, ಅವನು ಕೂಡ ಶಿಕ್ಷಕ, ಅವರು ಬೆಳಗಾವಿ ಜಿಲ್ಲೆದಾಗ ಇರ್ತಾರೆ. ಅವರು ಕೂಡ ಭಾಳಷ್ಟು ಕವನಗಳನ್ನು ಬರೀತಾರೆ, ನನಗೆ ವಾಟ್ಸಪ್ ಮಾಡ್ತಾರೆ. ಪ್ರತಿಯೊಂದಕ್ಕೂ ನನ್ನನ್ನು ಸ್ಮರಣೆ ಮಾಡ್ಕೊತಾನೆ ಆ ವ್ಯಕ್ತಿ. ಇನ್ನೂ ರಮೇಶ್ ಬಾರ್ಕಿಯ ಸಾಹಿತ್ಯ ಇನ್ನೂ ಹೆಚ್ಚು ಪ್ರಕಾಶಮಾನವಾಗಿ ಬೆಳೆಯಲಿ. ಅವರು ಕೂಡ ನನ್ನ ಹಾಗೆ ಪುಸ್ತಕಗಳನ್ನು ಮುದ್ರಣಗೊಳಿಸಿ ಜನರಿಗೆ ಓದುವ ಹವ್ಯಾಸವನ್ನು ಬೆಳೆಸಲಿ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವರು ಗುರುತಿಸ್ಕೊಳ್ಳಿ, ಒಳ್ಳೆಯ ಉತ್ತಮ ಶಿಕ್ಷಕರಾಗಲಿ ಅಂತಂದು ಅವ್ರಿಗೆ ನಮ್ಮ ಕಾವ್ಯಧಾರೆ ಒಂದು ಚಾನಲ್ ಮೂಲಕ ಅವರಿಗೆ ನಾನು ಪ್ರೋತ್ಸಾಹವನ್ನು ನೀಡ್ತೇನೆ. ಇಲ್ಲಿಂದನೇ ಅವರಿಗೆ ನಾನು ಆಶೀರ್ವಾದವನ್ನು ಕೂಡ ಮಾಡ್ತಾಯಿದ್ದೇನೆ ಸರ್. ನನ್ನನ್ನು ಈ ಒಂದು ಕಾವ್ಯಧಾರೆ V1 ಚಾನಲಿನ ಕಾವ್ಯಧಾರೆ ಕಾರ್ಯಕ್ರಮಕ್ಕೆ ಕರೆಯಿಸಿ ನನ್ನಿಂದ ಶೈಕ್ಷಣಿಕ ಚಿಂತನೆಗಳನ್ನು, ಸಾಹಿತ್ಯಿಕ ಚಿಂತನೆಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ನನ್ನಂಥ ಒಬ್ಬ ಶಿಕ್ಷಕನಿಗೆ ಹಂಚಿಕೊಳ್ಳಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂಥ ತಮಗೂ, ಚಿದಾನಂದ ಸರ್ ಅವ್ರಿಗೂ ಮತ್ತು ಗಂಗಾಧರ್ ಸರ್ ಅವ್ರಿಗೂ ಈ ಕಾರ್ಯಕ್ರಮಕ್ಕೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ ಸರ್ ಅಂತಂದ ಈ ಸಂದರ್ಭ ಹೇಳ್ತೀನಿ ಸರ್. ನಿಜವಾಗಿಯೂ ಕೂಡ ಬಹುಮುಖಿ ಪ್ರತಿಭೆಯೊಂದಿಗೆ ತಾವು ಸದಾ ಕ್ರಿಯಾಶೀಲರಾಗಿ, ಸೃಜನಶೀಲರಾಗಿ ಗುರುತಿಸ್ಕೊಂಡು ಆ ಮೂಲಕ ಇಲ್ಲಿಯವರೆಗೂ ಸಾಕಷ್ಟು ಕೆಲಸಗಳನ್ನು ತಾವು ನಿರ್ವಹಿಸಿದಿರಿ, ಜವಾಬ್ದಾರಿಗಳನ್ನು ನಿರ್ವಹಿಸಿದಿರಿ. ಅಂತೆಯೇ ಆ ಒಂದು ಭತ್ತದ ಉತ್ಸಾಹದಿಂದ ನೀವು ಇನ್ನೂ ಕೂಡ ನಿವೃತ್ತಿಯ ನಂತರದಲ್ಲೂ ಕೂಡ ಅದು ಮಕ್ಕಳ ಸೇವೆಯನ್ನು ಮಾಡಬೇಕು, ಸಮಾಜ ಸೇವೆಯನ್ನು ಮಾಡಬೇಕು ಅನ್ನುವಂಥ ಹಂಬಲವನ್ನು ಇಟ್ಕೊಂಡಿದ್ದೀರಿ. ಅಂತೆಯೇ ಸಾಹಿತ್ಯ ಸೇವೆಯಲ್ಲೂ ಕೂಡ ತೊಡಗಿಕೊಂಡು ಸಾರಸ್ವತ ಲೋಕಕ್ಕೆ ಆ ಮೂಲಕ ಇನ್ನಷ್ಟು ಕೃತಿಗಳ ಕೊಡುಗೆಯನ್ನು ನೀಡಬೇಕು ಅನ್ನುವಂಥ ಇಂಥ ಎಲ್ಲ ಒಂದು ಏನು ಕ್ರಿಯಾಶೀಲ ಚಿಂತನೆಗಳಿದ್ದಾವೆ, ಆ ಎಲ್ಲ ಚಿಂತನೆಗಳಿಂದ ನೀವು ನಿಜವಾಗಿಯೂ ಕೂಡ ಏನು ಹೇಳಿದ್ರಿ ಆಗಲೇ ನೀವು ಕವಿತ್ವ ಅಮರ ಅಜರಾಮರ ಅಂಥೇಳಿ, ಆ ರೀತಿ ನಿಮ್ಮ ಒಂದು ಹೆಸರು ಕೂಡ ಈ ಒಂದು ಸಾರಸ್ವತ ಲೋಕದಲ್ಲಿ ಮತ್ತು ಸಮಾಜದಲ್ಲಿ ಅದು ಅಜರಾಮರವಾಗಿ ಉಳಿಯಲಿ ಅನ್ನುವಂಥ ನಾವು ಶುಭ ಹಾರೈಕೆಯನ್ನು ನೀಡ್ತಾ, ಭಗವಂತ ನಿಮಗೆ ಆ ನಿಟ್ಟಿನಲ್ಲಿ ಒಂದು ಕೃಪಾಶೀರ್ವಾದವನ್ನು, ಆರೋಗ್ಯವನ್ನು ಕರುಣಿಸಲಿ, ಆ ಉತ್ಸಾಹವನ್ನು ಕಾಪಾಡಿಕೊಂಡು ಹೋಗುವಂಥ ಒಂದು ಸ್ಥಿರತೆಯನ್ನು ತಮಗೆ ಕರುಣಿಸಲಿ ಅನ್ನುವಂಥ ಶುಭ ಹಾರೈಕೆಯನ್ನು ಮತ್ತೊಮ್ಮೆ ನೀಡ್ತಾ ಈ ಒಂದು ಪುಸ್ತಕ ಕಾಣಿಕೆಯನ್ನು ಕೊಡೋದ್ರ ಮೂಲಕ ನಿಮಗೆ ಶುಭವಾಗಲಿ ಅಂತೇಳಿ ನಮ್ಮ ಕಾವ್ಯಧಾರೆ ತಂಡ ಕೋರ್ತಾ ಇದೆ ಸರ್.